ಹರೇ ಕೃಷ್ಣ. ಎಲ್ಲರಿಗೂ ಶ್ರೀಮದ್ ಭಗವದ್ಗೀತೆ ಚರ್ಚೆಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಶ್ರೀಮದ್ ಭಗವದ್ಗೀತೆಯ ದ್ವಿತೀಯ ಅಧ್ಯಾಯ ಗೀತಸಾರ ಸಂಗ್ರಹ ಅಧ್ಯಾಯದಿಂದ ಶ್ಲೋಕ 64ರಿಂದ 68 ಚರ್ಚೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಇದಕ್ಕಿಂತ ಮುಂಚೆ ಹಿಂದಿನ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಹೇಳಿದ್ದ ಸಕಲ ಕಷ್ಟಗಳಿಂದ, ಸಕಲ ತೊಂದರೆಗಳಿಂದ ಒಬ್ಬ ವ್ಯಕ್ತಿಯು ಮುಕ್ತನಾಗಬೇಕಾದರೆ ಅದಕ್ಕೆ ಏಕೈಕ ಮಾರ್ಗ ಒಬ್ಬನು ಸ್ಥಿತಪ್ರಜ್ಞನಾಗಬೇಕು. ಸ್ಥಿತಪ್ರಜ್ಞೆ ಆಗಲಿಕ್ಕೆ ಭಕ್ತಿಯೋಗ ಅಥವಾ ಬುದ್ಧಿಯೋಗವನ್ನು ಅನುಸರಿಸಬೇಕು. ಇದನ್ನು ಅನುಸರಿಸೋದ್ರಿಂದ ಒಬ್ಬನು ಸ್ಥಿತಪ್ರಜ್ಞಾವಂತನಾಗುತ್ತಾನೆ. ಸ್ಥಿತ ಅಂತ ಹೇಳಿದ್ರೆ ಸ್ಥಿರವಾದಂತಹ ಮನಸ್ಸಿರುವಂಥವನು ಸ್ಥಿತಪ್ರಜ್ಞ. ಮನಸ್ಸು ಸ್ಥಿರವಾಗಿದ್ದರೆ ಅವನು ಎಲ್ಲ ಪರಿಸ್ಥಿತಿಗಳನ್ನು ಜಯಿಸಿ ಅವನು ವಿಜಯಶಾಲಿ ಆಗುತ್ತಾನೆ ಅನ್ನುವ ವಿಷಯವನ್ನು ಕೃಷ್ಣ ಹೇಳಿದ್ದ. ಅದಕ್ಕೆ ಅರ್ಜುನ ಮರುಪ್ರಶ್ನೆ ಮಾಡ್ತಾ ಇದ್ದಾನೆ, ಈ ಸ್ಥಿತಪ್ರಜ್ಞ ಅಂದರೆ ಯಾರು? ಅವನು ಹೇಗೆ ಕೂರ್ತಾನೆ, ಹೇಗೆ ಮಾತಾಡ್ತಾನೆ ಹಾಗೂ ಹೇಗೆ ಓಡಾಡ್ತಾನೆ? ಅದರ ಅರ್ಥ ಹೇಗೆ ಕೂರ್ತಾನೆ ಅಂತ ಹೇಳಿದ್ರೆ ಕಷ್ಟಕರವಾದ ಪರಿಸ್ಥಿತಿ ಬಂದಾಗ ಅದನ್ನು ಅವನು ಹೇಗೆ ಎದುರಿಸ್ತಾನೆ, ಉದ್ವೇಗಗೊಳ್ಳುವಂಥ ಪರಿಸ್ಥಿತಿಯೂ ಕೂಡ ಹೇಗೆ ಶಾಂತಿಯಿಂದ ಅವನನ್ನು ಎದುರಿಸ್ತಾನೆ, ಇದು ಪ್ರಶ್ನೆಗಳು. ಹಾಗೆಯೇ ಭಗವಂತ ಅನೇಕ ಶ್ಲೋಕಗಳ ಮೂಲಕ ಉತ್ತರ ಕೊಡ್ತಾ ಇದ್ದ. ಸೊ ಇವತ್ತಿನ ಶ್ಲೋಕ ಅವನು ಹೇಗೆ ನಡೀತಾನೆ ಅನ್ನೋದಕ್ಕೆ ಉತ್ತರ. ಹೇಗೆ ನಡೀತಾನೆ ಅಂತ ಹೇಳಿದ್ರೆ ಯಾವ ರೀತಿ ತನ್ನ ಇಂದ್ರಿಯಗಳನ್ನು ಉಪಯೋಗಿಸ್ತಾನೆ. ನಮಗೆ 5 ಇಂದ್ರಿಯಗಳಿದೆ ಅಲ್ಲ, ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದು ಇಂದ್ರಿಯಗಳು. ನಾವೆಲ್ಲರೂ ಇದನ್ನು ಉಪಯೋಗ ಮಾಡ್ತೀವಿ. ನಾವು ಏನಕ್ಕೆ ಉಪಯೋಗ ಮಾಡ್ತೀವಿ? ಎಲ್ಲ ತಿನ್ನಲಿಕ್ಕೆ, ಅನೇಕ ಶಬ್ದಗಳು ಕೇಳಿಸ್ಕೋತೀವಿ, ಅನೇಕ ವಾಸನೆಗಳು ತಗೋತೀವಿ, ಅನೇಕ ಕೆಲಸಗಳು ಮಾಡ್ತಾಯಿದ್ದೀವಿ. ಆದರೆ ಸ್ಥಿತಪ್ರಜ್ಞನಿಗೂ ನಮಗೂ ಏನು ವ್ಯತ್ಯಾಸ ಇದೆ? ಅದು ಯಾಕೆ ಅವನು ಸ್ಥಿತಪ್ರಜ್ಞ ಅಂತ ಹೇಳ್ತಾರೆ ಅಂದರೆ ಅವನು ಯಾವ ರೀತಿ ತನ್ನ ಇಂದ್ರಿಯಗಳನ್ನ ಉಪಯೋಗ ಮಾಡ್ತಾನೆ ಅಲ್ವಾ? ಹೇಗೆ ದೇಶದ ಅಥವಾ ಒಂದು ಸಣ್ಣ ಕ್ಲಾಸಲ್ಲಿ, ಸ್ಕೂಲಲ್ಲಿ ಕ್ಲಾಸ್ ಲೀಡರ್ ಇರ್ತಾನೆ. ಅವನ್ನ ಯಾಕೆ ಲೀಡರ್ ಮಾಡಿದ್ದಾರೆ? ಎಷ್ಟೊಂದು ಜನ ಮಕ್ಕಳಿದ್ದಾರೆ, ಅಲ್ಲಿ ಅವನೇನೊಂದು ವಿಶೇಷ ಗುಣ ಇದೆ, ಅದರಿಂದ ಟೀಚರ್ ಅವನ್ನ ಲೀಡರ್ ಮಾಡ್ತಾರೆ. ಹಾಗೆ ಕಂಪ್ನಿಯಲ್ಲೂ ಕೂಡ ಅನೇಕ ಜನ ಕಾರ್ಮಿಕರಿರ್ತಾರೆ, ಆದರೆ ಯಾವನೋ ಒಬ್ಬನ ಮ್ಯಾನೇಜರ್ ಅಂತ ಮಾಡ್ತಾರೆ. ಮ್ಯಾನೇಜರ್ ಮಾಡೋ ಕೆಲಸಕ್ಕೂ ಅನ್ಯ ಕಾರ್ಮಿಕರು ಮಾಡೋ ಕೆಲಸಕ್ಕೂ ವ್ಯತ್ಯಾಸ ಇದೆ, ಯಾವುದೊಂದು ಗುಣಗಳಿದೆ. ಹಾಗೆಯೇ ಎಲ್ಲ ವ್ಯಕ್ತಿಗಳು, ಎಲ್ಲರಿಗೂ ಮನುಷ್ಯರಿಗೂ ಇಂದ್ರಿಯಗಳಿದೆ, ಆದರೆ ಎಲ್ಲರನ್ನೂ ಸ್ಥಿತಪ್ರಜ್ಞ ಅಂತ ಹೇಳೋದಿಲ್ಲ. ಸ್ಥಿತಪ್ರಜ್ಞ ಅಂತ ಯಾರಿಗೆ ಹೇಳ್ತಾರೆ ಅಂದರೆ ಅವನು ಯಾವ ರೀತಿ ತನ್ನ ಇಂದ್ರಿಯಗಳನ್ನು ಉಪಯೋಗ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಈ ಶ್ಲೋಕ ಹೇಳಿ ಒಮ್ಮೆ. 64. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನ್ನಿಂದ್ರಿಯೈಶ್ಚರನ್ ಆತ್ಮ ವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಯಾರು ಸ್ಥಿತಪ್ರಜ್ಞವಂತನಾಗಿರ್ತಾನೆ ಅವನು ತನ್ನ ಇಂದ್ರಿಯಗಳನ್ನು ಧಾರ್ಮಿಕ ಕೆಲಸಗಳಿಗೋಸ್ಕರ ಉಪಯೋಗ ಮಾಡ್ತಾನೆ. ಅನ್ಯ ಜನರು ಏನಕ್ಕೋಸ್ಕರ ಉಪಯೋಗ ಮಾಡ್ತಾರೆ? ತಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಉಪಯೋಗ ಮಾಡ್ತಾರೆ. ಸೊ ತಿನ್ನೋದು, ನನಗೆ ತಿನ್ನೋದು ಒಂದು ಇಂದ್ರಿಯ ಕೆಲಸ. ಆದರೆ ವ್ಯಕ್ತಿ ಹೇಗೆ ತಿಂತಾನೆ? ತನ್ನ ನಾಲಿಗೆ ರುಚಿಗೋಸ್ಕರ ತಿಂತಾನೆ. ಅವನು ಎಲ್ಲಿ ಬೇಕಾದರೂ ತಿಂತಾನೆ, ಏನನ್ನು ಬೇಕಾದರೂ ತಿಂತಾನೆ. ನನಗೆ ನನ್ನ ನಾಲಿಗೆಗೆ ಅದು ರುಚಿ ಆಗ್ತಾಯಿದೆ, ಅದು ಒಳ್ಳೆಯದೋ ಕೆಟ್ಟದೋ, ಅದು ಏನು, ಇದರಿಂದ ಏನು ಪ್ರಭಾವ ಬೀರುತ್ತೆ ಅದರಲ್ಲಿ ಚಿಂತನೆ ಮಾಡೋದಿಲ್ಲ. ನನಗೆ ತಿನ್ನಬೇಕು, ತಿಂತಾನೆ. ಆದರೆ ಸ್ಥಿತಪ್ರಜ್ಞವಂತನಾದಂಥವನು ಹೇಗೆ ತಿಂತಾನೆ? ವಿಚಾರ ಮಾಡ್ತಾನೆ, ಇದನ್ನು ತಿಂದರೆ ನನಗೇನಾಗುತ್ತೆ, ಇದನ್ನು ನಾನು ತಿನ್ನಬಹುದಾ? ಶಾಸ್ತ್ರ ಏನು ಹೇಳುತ್ತೆ ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು? ಶಾಸ್ತ್ರಗಳು ಉಪದೇಶ ಮಾಡುವಂಥದ್ದು ಒಬ್ಬ ವ್ಯಕ್ತಿ ಕೇವಲ ಪ್ರಸಾದವನ್ನು ತಿನ್ನಬೇಕು ಅಂತ. ಪ್ರಸಾದವನ್ನು ತಿನ್ನುವಂಥವನು ಸ್ಥಿತಪ್ರಜ್ಞವಂತನಾಗುತ್ತಾನೆ, ಸಕಲ ಕರ್ಮಗಳಿಂದ ಮುಕ್ತನಾಗುತ್ತಾನೆ. ಪ್ರಸಾದ ಅಂದರೆ ಏನು?
ನಾವು ಏನು ಅಡುಗೆಯನ್ನು ಮಾಡ್ತೀವಿ ಅದು ಸಾತ್ವಿಕವಾದ ಭೋಜನ ಇರಬೇಕು. ಸಾತ್ವಿಕವಾದ ಭೋಜನ ಅಂತ ಹೇಳಿದ್ರೆ ತರಕಾರಿಗಳು, ಹಣ್ಣುಗಳು, ಹಾಲಿನಿಂದ ಮಾಡಿದಂಥ ಪದಾರ್ಥಗಳು, ಇಷ್ಟು ಸಾತ್ವಿಕ. ಈಗ ಮಾಂಸ, ಮೀನು, ಮೊಟ್ಟೆ ಇದು ಸಾತ್ವಿಕದಲ್ಲಿ ಬರೋದಿಲ್ಲ. ಕೇವಲ ಸಾತ್ವಿಕವಾದಂತಹ ಅಡುಗೆಯನ್ನು ಮಾಡಿ ಅದನ್ನು ಭಗವಂತನಿಗೆ ನೈವೇದ್ಯ ಇಡಬೇಕು. ಮನೆಯಲ್ಲಿದ್ದರೂ ಕೂಡ ಮಾಡಿರುವಂಥ ಪದಾರ್ಥಗಳನ್ನ ಒಂದು ಸ್ವಲ್ಪ ಬಟ್ಲಲ್ಲಿ ತೊಗೊಂಡು ಭಗವಂತನ ಮುಂದೆ ಇಟ್ಟು ಅದಕ್ಕೊಂದು ತುಳಸಿಯಲ್ಲಿ ಹಾಕಿ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳುವಂಥ, ಹೇ ಭಗವಂತ, ನಿನ್ನಿಂದ ನಮಗೆ ಇದೊಂದು ದಿವಸ ಆಹಾರ ಅನ್ನೋದು ನಮಗೆ ದೊರಕಿದೆ, ಮೊದಲು ಅದನ್ನು ನಿನಗೆ ಸಮರ್ಪಣೆ ಮಾಡ್ತಾಯಿದ್ದೀವಿ, ದಯವಿಟ್ಟು ಅದನ್ನು ಸ್ವೀಕರಿಸು ಅನ್ನೋಂಥ ಪ್ರಾರ್ಥನೆ ಮಾಡಿ ಒಂದು 5 ನಿಮಿಷ ಆದಮೇಲೆ ಅದನ್ನು ತಗೊಂಡು ಮತ್ತೆ ಪುನಃ ಮಿಕ್ಕಿದ ಆಹಾರಕ್ಕೆ ಅದನ್ನು ಮಿಶ್ರಣ ಮಾಡಿಕೊಂಡು ತಿನ್ನೋದರಿಂದ ನಾವು ಪ್ರಸಾದವನ್ನು ಸೇವನೆ ಮಾಡ್ತೀವಿ. ಪ್ರಸಾದ ಅಂದರೆ ಕೇವಲ ಗುಡಿಯಲ್ಲಿ ಕೊಡೋದೇ ಪ್ರಸಾದ ಅಂತಲ್ಲ, ಮನೆಯಲ್ಲಿ ಭಗವಂತನಿಗೆ ಸಮರ್ಪಣೆ ಆಗಿರುವಂಥದ್ದು ಪ್ರಸಾದ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಭೋಗ ಅಂತ ಹೇಳ್ತಾರೆ. ಭೋಗದಲ್ಲಿ ಕರ್ಮಗಳಿರುತ್ತೆ. ಭೋಗವನ್ನು ತಿನ್ನೋದ್ರಿಂದ ವ್ಯಕ್ತಿಯ ಮನಸ್ಸು ಚಂಚಲವಾಗುತ್ತೆ, ಉದ್ವೇಗಗೊಳ್ಳುತ್ತೆ, ಅವನು ಸಂಸಾರ ಚಕ್ರದಲ್ಲಿ ಸಿಕ್ಕಾಕೋತಾನೆ. ಯಾವಾಗ ಭಗವಂತನ ನೈವೇದ್ಯ ಹಚ್ಚಿತ್ವಿ, ಸಾತ್ವಿಕವಾದಂತಹ ಅಡುಗೆಯನ್ನು ಮಾಡಿ ಅದು ಪ್ರಸಾದವಾಗಿ ಪರಿವರ್ತನೆಗೊಳ್ಳುತ್ತೆ, ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಈ ವ್ಯಕ್ತಿ ನನ್ನ ಹತ್ತಿರ ಬರಲಿಕ್ಕೆ ಒಂದು ತಪಸ್ಸೆ ಮಾಡ್ತಾ ಇದ್ದಾನೆ, ಭಗವಂತನ ಕೃಪೆ ಕೊಡ್ತಾನೆ. ಆ ಪ್ರಸಾದ ತಿನ್ನೋದ್ರಿಂದ ನಮ್ಮ ಇಂದ್ರಿಯಗಳು ನಮ್ಮ ವಶಕ್ಕೆ ಇರುತ್ತೆ. ಇಂದ್ರಿಯಗಳ ವಶದಲ್ಲಿ ಇಟ್ಕೊಳ್ಳಿಕ್ಕೆ ಇದೆಲ್ಲ ಮಾರ್ಗ. ಸೊ ಸ್ಥಿತಪ್ರಜ್ಞವಂತನಾದಂಥವನು ಪ್ರಸಾದವನ್ನು ಬಿಟ್ಟು ಬೇರೆ ಏನೂ ತಿನ್ನಲಿಕ್ಕೆ ಹೋಗೋದಿಲ್ಲ. ಉದಾಹರಣೆ, ಮೂಗಿನಿಂದ ವಾಸನೆ, ಭೌತಿಕ ಜನ ಸೆಂಟ್ಗಳು ಹಾಕ್ಕೊಂಡು ಈ ವಾಸನೆಗಳನ್ನು ತಗೋತಾರೆ. ಆದರೆ ಭಕ್ತನಾದಂಥವನು, ಸ್ಥಿತಪ್ರಜ್ಞವಾದಂಥವನು ಹೂವನ್ನು ಮತ್ತು ಚಂದನವನ್ನು ಭಗವಂತನಿಗೆ ನೈವೇದ್ಯ ಹಚ್ತಾನೆ, ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ. ಅನಂತರ ಅದನ್ನು ವಾಸನೆಯಾಗಿ ತಗೋತಾನೆ. ಹೀಗೆ ಅವನ ಉಸಿರಾಟ, ವಾಸನೆ ತಗೊಳ್ಳುವಂತಹ ಒಂದು ಕಾರ್ಯ ಶುದ್ಧೀಕರಣವಾಗುತ್ತೆ. ಕಿವಿಯಿಂದ ಭೌತಿಕ ಜನ ನ್ಯೂಸ್ ನೋಡುವಂಥದ್ದು, ಪೊಲಿಟಿಕ್ಸ್ ನೋಡುವಂಥದ್ದು, ಫಿಲ್ಮಿ ಹಾಡುಗಳು ಕೇಳುವಂಥದ್ದು, ಹೀಗೆ ಅವರ ಕಿವಿಗಳನ್ನು ಉಪಯೋಗ ಮಾಡ್ತಾರೆ. ಭಕ್ತರಾದಂಥವರು ಭಗವಂತನ ವಿಷಯಗಳನ್ನು, ಭಗವಂತನ ಕಥೆಗಳು, ಭಗವಂತನ ನಾಮವನ್ನು ಇದನ್ನು ಕೇಳಿಸ್ಕೊಳ್ಳೋಕ್ಕೆ ಅವರು ಮುಂದಾಗ್ತಾರೆ. ಹೀಗೆ ಕೇಳುವಂಥ ವೃತ್ತಿ ಅನ್ನೋದು ಶುದ್ಧೀಕರಣವಾಗುತ್ತೆ. ಹಾಗೆ ಮಾತನಾಡೋದು ಕೂಡ ಅನೇಕ ವಿಷಯಗಳು, ಭೌತಿಕ ವಿಷಯಗಳು ಮಾತನಾಡ್ಬೋದು. ಅದು ಭಕ್ತನಾದಂಥವನು ಆದಷ್ಟು ಅವನು ಭಗವಂತನ ವಿಷಯಗಳನ್ನು, ಭಗವದ್ಗೀತೆ ಹೇಳುವಂಥದ್ದು, ಭಾಗವತಂ ಹೇಳುವಂಥದ್ದು, ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚೆ ಮಾಡುವಂಥದ್ದು, ಲೋಕ ಕಲ್ಯಾಣಕ್ಕೋಸ್ಕರ ಇನ್ನೊಬ್ಬರಿಗೆ ಉಪಯೋಗವಾಗುವಂತಹ ವಿಷಯಗಳನ್ನು ಮಾತನಾಡುವಂಥದ್ದು. ಪರೋಪಕಾರಂ ಇದಂ ಶರೀರಂ ಪರೋಪಕಾರಂ, ಈ ಶರೀರ ಇರುವಂಥದ್ದು ಇನ್ನೊಬ್ಬರ ಸೇವೆಗೋಸ್ಕರ. ಸೊ ಹೀಗೆ ಮಾತನಾಡುವಂಥದ್ದು. ತನ್ನ ಕೈಗಳು ಕಾಲುಗಳಿಂದ ಊರೆಲ್ಲ ಸುತ್ತಾಡೋದು, ಅಲ್ಲಿ ಇಲ್ಲಿ ಫಿಲಮ್ಗೆ ಹೋಗೋದು, ಇನ್ನೆಲ್ಲೋ ಹೋಗೋದು, ಪಾರ್ಕಿಗೆ ಹೋಗೋದು, ಅಲ್ಲಿ ಸುತ್ತಾಡೋದು. ಅದ್ರ ಬದಲು ವ್ಯಕ್ತಿ ಅವನು ಮಂದಿರಕ್ಕೆ ಬರ್ತಾನೆ, ಮಂದಿರದಲ್ಲಿ ಭಗವಂತನ ಮಂದಿರನ ಶುಚೀಕರಣ ಮಾಡ್ತಾನೆ, ಭಕ್ತರ ಸೇವೆಯಲ್ಲಿ ತೊಡಗ್ತಾನೆ, ಇದರ ಭಗವದ್ಗೀತೆಯನ್ನು ಪ್ರಚಾರ ಮಾಡುವಂಥದ್ದು, ವಿತರಣೆ ಮಾಡುವಂಥದ್ದು. ಹೀಗೆ ನಾನಾ ರೀತಿಯಲ್ಲಿ ಭಗವಂತನ ನಾಮವನ್ನು ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಮಾಡೋದರಿಂದ ಅವನ ಸಕಲ ಇಂದ್ರಿಯಗಳು ಅವನ ಹತೋಟಿಯಲ್ಲಿರುತ್ತದೆ. ಸೊ ಹೀಗೆ ವ್ಯಕ್ತಿಯು ಇದು ಕೆಲಸಗಳೇ. ಭಕ್ತರಾದಂಥವ್ರು ಕೆಲಸ ಮಾಡಿ ಸುಮ್ಮನೆ ಕೂತಿರೋದಿಲ್ಲ. ಜನ ಅಂದ್ಕೋತಾರೆ ಭಕ್ತಿ ಅಂತ ಹೇಳಿದ್ರೆ ಎಲ್ಲ ಮನೆ ಕೆಲಸ, ಎಲ್ಲ ಮನೆ ಬಿಟ್ಬಿಟ್ಟು ಗುಡಿಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಅದು ಕೆಲಸ, ಅದು ಏನೋ ಭಕ್ತರು ಅಂತ ಅಲ್ಲ. ಭಕ್ತಿ ಅಂತಂದ್ರೇನು, ಭಗವಂತನಿಗೆ ಇಷ್ಟ ಆಗೋ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಅರ್ಜುನನೂ ಕೂಡ ಯುದ್ಧ ಮಾಡಿ ಸುಮ್ಮನೆ ಕೂರಲಿಲ್ಲ. ಆಯಿತು ಕೃಷ್ಣ, ನಿನ್ನ ನಾನು ಶರಣಾಗ್ತೀನಿ, ಯುದ್ಧ ನೀನೇ ಗೆಲ್ಲಿಸು ಅಂತ ಸುಮ್ಮನೆ ಕೂತಿಲ್ಲ. ಅರ್ಜುನನಿಗೆ ಕೆಲವು ಕೃಷ್ಣ ಪ್ರೇರಣೆ ಕೊಡ್ತಾ ಇದ್ದ, ನೀನು ಯುದ್ಧ ಮಾಡು, ಆದರೆ ನಿನ್ನ ಸ್ವಾರ್ಥಕ್ಕಲ್ಲ, ಯಾವುದಕ್ಕೋಸ್ಕರ, ಧರ್ಮಕ್ಕೋಸ್ಕರ. ದುಷ್ಟರ ಕೈಗೆ ದೇಶ ಸಿಗಬಾರ್ದು. ದುಷ್ಟರ ಕೈಗೆ ದೇಶ ಸಿಕ್ಕಿದ್ರೆ ಅವನು ದೇಶದ ಎಲ್ಲ ಪ್ರಜೆಗಳನ್ನು ಹಾಳು ಮಾಡ್ತಾನೆ. ಆದ್ದರಿಂದ ನೀವು ಆಳ್ವಿಕೆ ಮಾಡಬೇಕು, ಧರ್ಮದ ಮಾರ್ಗದಲ್ಲಿ ನಡಿಬೇಕು, ಅದಕ್ಕೋಸ್ಕರ ಯುದ್ಧ ಮಾಡು ಇಂದ ಅರ್ಜುನ ಯುದ್ಧ ಮಾಡ್ದ, ಸುಮ್ಮನೆ ಕೂತಿಲ್ಲ. ಹಾಗೆಯೇ ಎಲ್ಲರಿಗೂ ಕೂಡ ಅವರವರ ಕೆಲಸಗಳು ಅಂತಿದೆ. ಅದರ ಕೆಲಸದಲ್ಲಿ ಭಗವಂತನ ಸಂತೋಷಕ್ಕೋಸ್ಕರ ಕೆಲಸವನ್ನು ಮಾಡಬೇಕು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ. ಸೊ ಆ ವಿದ್ಯೆಯಿಂದ ಅವರು ಕೂಡ ಭಗವದ್ಗೀತೆ ಓದುವಂಥದ್ದು, ಅದ್ರ ಬಗ್ಗೆ ತಿಳುವಂಥದ್ದು, ಅದನ್ನ ಇನ್ನೊಬ್ಬರಿಗೆ ಹೇಳ್ಕೊಡುವಂಥದ್ದು, ಹೀಗೆ ಈ ಲಕ್ಷ್ಯದಿಂದ ಅವರು ಕೆಲಸಗಳನ್ನು ಮಾಡುವಂಥದ್ದು.
ಆಗ ಮಾಡೋದ್ರಿಂದ ಏನಾಗುತ್ತೆ, ಈ ರಾಗದ್ವೇಷಗಳಿಂದ ಬಿಡುಗಡೆ. ಈಗ ಇಂದ್ರಿಯಗಳನ್ನು ಭಗವಂತ ಸೇರಿ ತೊಡಗೋದ್ರಿಂದ ಲಾಭ ಏನು ಸಿಗ್ತಾ ಇದೆ? ಭೌತಿಕವಾದಂತಹ ವಿಷಯಗಳ ಮೇಲೆ ಮೋಹ ಅನ್ನೋದು ನಾಶವಾಗುತ್ತೆ. ನಾವು ಹಾಗೆ ಒಂದು ಮೋಹನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಇದನ್ನು ಚಿಂತನೆ ಮಾಡೋದಿಲ್ಲ. ಹೇಗೆ ತಿನ್ನಲಿಕ್ಕೆ ಭೌತಿಕವಾಗಿ ತಿಂತಾ ಇರುವಂಥವನು ಹಾಗೆ ನಾನೇನು ತಿನ್ನದೆ ಸುಮ್ಮನೆ ಇರ್ತೀನಿ ತಿನ್ನಬೇಕು, ತಿಂದೇ ಇರೋಕ್ಕಾಗೋದಿಲ್ಲ. ಅರೆ ಅವನು ಏನನ್ನು ತಿಂತಾನೆ, ಭಗವಂತನಿಗೆ ನೈವೇದ್ಯ ಹಚ್ಚಿ ಪ್ರಸಾದವನ್ನು ತಿಂತಾನೆ. ಸೊ ಚಟುವಟಿಕೆ ಭೌತಿಕ ವಿಷಯಗಳಿಂದ ಇದೇನಾಗಿದೆ, ಆಧ್ಯಾತ್ಮಿಕದ ಕಡೆ ತಿರುಗಿದೆ. ಕಾರ್ಯ ಅಂತೂ ನಡೀತಾ ಇದೆ, ಅರೆ ಕಾರ್ಯ ಇಲ್ಲಿ ಕೃಷ್ಣ ತೃಪ್ತಿಗೋಸ್ಕರ ನಡೀತಾ ಇದೆ. ಈ ರೀತಿ ಮಾಡೋದ್ರಿಂದ ಅವನಲ್ಲಿರುವಂತಹ ಕೆಟ್ಟ ಗುಣಗಳು ಅನ್ನೋದು ಹೋಗಿರುತ್ತೆ. ಮುಂದಿನ ಶ್ಲೋಕ 65. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಯಾಶು ಬುದ್ಧಿ ಪರ್ಯವತಿಷ್ಠತೆ. ಹೀಗೆ ತೃಪ್ತಿ ಹೊಂದಿದವನಿಗೆ ಐಹಿಕ ಬದುಕಿನ 3 ಕ್ಲೇಶಗಳು ಇರುವುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಬೇಗನೆ ಸ್ಥಿರವಾಗುವುದು. ಸೊ ಭಗವಂತ ಮುಂದೆ ಹೇಳ್ತಾ ಇದ್ದಾನೆ, ಸೊ ಈ ರೀತಿ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿಸೋದ್ರಿಂದ, ಧಾರ್ಮಿಕ ವಿಷಯದಲ್ಲಿ ತೊಡಗಿಸೋದ್ರಿಂದ ಅವನು 3 ಕ್ಲೇಶಗಳಿಂದ ಮುಕ್ತನಾಗುತ್ತಾನೆ. 3 ಕ್ಲೇಶಗಳು ಅಥವಾ ತಾಪಗಳು. 3 ತಾಪಗಳು, ತಾಪತ್ರಯ. ಯಾವುದು? ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ. ಆಧ್ಯಾತ್ಮಿಕ ಕ್ಲೇಶಗಳು ಅಂತ ಹೇಳಿದ್ರೆ ಅಥವಾ ತಾಪಗಳು ಅಂತ ಹೇಳಿದ್ರೆ ತೊಂದರೆಗಳು. ಪ್ರತಿಯೊಬ್ಬ ವ್ಯಕ್ತಿಯು, ಜೀವಿಯು ಈ 3 ತೊಂದರೆಗಳಿಂದ ಅವನು ಉದ್ವೇಗಗೊಳ್ತಾನೆ, ತುಂಬ ತೊಂದರೆಗಳೊಳಗಾಗ್ತಾನೆ. ಆದರೆ ಆಧ್ಯಾತ್ಮಿಕ ವಿಷಯದಲ್ಲಿ ತೊಡಗಿರುವಂಥವನು ಈ ತೊಂದರೆಗಳು ಬಂದರೂ ಕೂಡ ಅದನ್ನು ಜಯಿಸ್ತಾನೆ, ಅದನ್ನು ಎದುರಿಸ್ತಾನೆ, ಅವನು ಮುನ್ನಡೀತಾನೆ. ಆ ತಾಪತ್ರಯಗಳು ಯಾವುದು? ಆಧ್ಯಾತ್ಮಿಕ ಅಂದರೆ ನನ್ನ ದೇಹದಿಂದ ಬರುವಂತಹ ತೊಂದರೆಗಳು. ಅಧಿಭೌತಿಕ, ಬೇರೆ ಜೀವಿಗಳಿಂದ ನಮಗಾಗುವಂಥ ತೊಂದರೆಗಳು. ಅಧಿದೈವಿಕ, ಪ್ರಕೃತಿಯಿಂದ ಆಗುವಂಥ ತೊಂದರೆಗಳು. ಇದು 3 ಕ್ಲೇಶಗಳು ಈ ಜಗತ್ತಿನಿರೋ ಎಲ್ಲರೂ ಕೂಡ ಅನುಭವಿಸ್ತಾರೆ. ಅದರಿಂದ ಅವರು ತುಂಬ ದುಃಖಕ್ಕೊಳಗಾಗ್ತಾರೆ. ನಮ್ಮ ದೇಹದಿಂದ ಆಗುವ ತೊಂದರೆಗಳು ಏನು? ದೇಹದಿಂದ ಏನು ತೊಂದರೆ ಬರುತ್ತೆ? ಏನು? ರೋಗ. ಓಕೆ, ರೋಗ ಸ್ಪಷ್ಟತೆ. ರೋಗದಲ್ಲಿ 2 ಇದೆ, ಅಧಿಭೌತಿಕ ಬರುತ್ತೆ, ಅಧಿಭೌತಿಕನೂ ಬರುತ್ತೆ. ದೇಹದಿಂದ ಸೊಂಟ ನೋವು, ಮಂಡಿ ನೋವು, ಎಲ್ಲೋ ಕೈ ಕುಯ್ಕೊಳ್ಳುವಂಥದ್ದು, ಎಲ್ಲೋ ಬೀಳುವಂಥದ್ದು, ಆಕ್ಸಿಡೆಂಟ್ ಆಗುವಂಥದ್ದು, ವಯಸ್ಸಾಗುವಂಥದ್ದು, ಇದೆಲ್ಲ ತೊಂದರೆ ಅಲ್ವಾ? ವಯಸ್ಸಾಗೋ ತೊಂದರೆನಾ ಇಲ್ವಾ? ಖುಷಿ ಆಗುತ್ತಾ ವಯಸ್ಸಾದರೆ? ಖುಷಿ ಆಗುತ್ತಾ? ಬೇಜಾರಾಗತ್ತಾ? ಬೇಜಾರಾಗುತ್ತೆ. ಸೊ ಇದೆಲ್ಲ ಯಾರು ಮಾಡ್ತಾರೆ? ಯಾರು ಬೇರೆಯವ್ರು ಮಾಡ್ತಾರೆ. ನಮ್ಮ ದೇಹದಿಂದ ದೇಹ ಪರಿವರ್ತನೆಗೊಳ್ತಾ ಇದೆ. ಸೊ ನಮ್ಮ ದೇಹದಿಂದನೇ ನಮಗೆ ದುಃಖ ಉಂಟಾಗ್ತಾ ಇದೆ. ಅನಂತರ ಭೌತಿಕ, ಬೇರೆ ಜೀವಿಗಳಿಂದ ನಮಗೆ ಬರುವಂಥ ತೊಂದರೆಗಳು. ಬೇರೆ ಜೀವಿಗಳು ನಮಗೇನು ತೊಂದರೆ ಮಾಡ್ತಾರೆ? ಅವಾಗಲೇ ಹೇಳಿದ್ರಿ, ನೀವು ಉದಾಹರಣೆ ಕೊಟ್ರಿ. ಯಾವುದು? ರೋಗಗಳು. ರೋಗಗಳು ಎಲ್ಲಿಂದ ಬರುತ್ತೆ? ಬೇರೆ ಜೀವಿಗಳಿಂದ ಅಲ್ವಾ? ವೈರಸ್, ಬ್ಯಾಕ್ಟೀರಿಯಾ. ಸೊ ಅದರಿಂದ ಜ್ವರ ಬರುವಂಥದ್ದು, ನೆಗಡಿ ಬರುವಂಥದ್ದು, ಬೇರೆ ಬೇರೆ ಕಾಯಿಲೆಗಳು ಬರುವಂಥದ್ದು. ಇದಲ್ಲದೆ ಕಳ್ಳರು. ಸೊ ಬೇರೆ ಜೀವಿಗಳು ನಮಗೆ ತೊಂದರೆ ಕೊಟ್ಟರೆ ಅದು ಭೌತಿಕ ಅಂತ ಕ್ಲೇಶಗಳಿಗೆ ಸೇರುತ್ತೆ. ಮತ್ತು ದೈವಿಕ, ಪ್ರಕೃತಿಯಿಂದ ಬರೋ ಕ್ಲೇಶಗಳು. ಪ್ರಕೃತಿಯಿಂದ ನಮಗೇನು ಕಷ್ಟಗಳು ಬರುತ್ತೆ? ಪ್ರಕೃತಿಯಿಂದ ಏನು ಕ್ಲೇಶಗಳು ಬರುತ್ತೆ? ಬೆಳಗ್ಗೆ 6 ಗಂಟೆಗೆ ಹೆಂಗಿತ್ತು ವಾತಾವರಣ? ಚೆನ್ನಾಗಿ ಅನಿಸ್ತಾ ನಿಮಗೆ? ತೊಂದರೆ ಆಗ್ತಾಯಿತ್ತಾ? ಆರಾಮ ಅನಿಸ್ತಾಯಿತ್ತಾ ಬೆಳಗ್ಗೆ? ತುಂಬ ಚಳಿ ಆದರೂ ಕೂಡ ಅದಕ್ಕೆ ತೊಂದರೆ. ಇವಾಗ ಹೆಂಗೆ ಅನಿಸ್ತಾ ಇದೆ? ಇವಾಗ ಬಿಸಿಲು ಬಂದಿದೆ, ಇವಾಗಲೇನಾಗ್ತಾ ಇದೆ?
ಇವಾಗ ಸೆಕೆಯಾಗೆ ತೊಂದರೆ ಆಗ್ತಾಯಿದೆ ಅಲ್ವಾ. ಸೊ ಪ್ರಕೃತಿಯ ಈ ಎಲ್ಲ ಬಿಸಿಲು ಜಾಸ್ತಿ ಮಳೆ, ಜಾಸ್ತಿ ಚಳಿ, ಭೂಕಂಪ, ಸುನಾಮಿ, ಜ್ವಾಲಾಮುಖಿ, ಇದರ ಪ್ರಕೃತಿಯಿಂದ ಬರುವಂಥ ವಿಕೋಪಗಳು, ಇದು ಕ್ಲೇಶ. ಸೊ ಹೀಗೆ ಭೌತಿಕ ಜಗತ್ತಿನಲ್ಲಿ ಜನ ಎಲ್ಲರೂ ಕೂಡ ಈ 3 ಕ್ಲೇಶಗಳಿಂದ ಎಲ್ಲರೂ ಕೂಡ ಒದ್ದಾಡ್ತಾರೆ. ಶ್ರೀಮಂತರಿರಲಿ, ಬಡವನಿರಲಿ, ಕಪ್ಪಗಿರಲಿ, ಬೆಳ್ಳಗಿರಲಿ, ಯಾವುದೇ ದೇಶದವನಿರಲಿ, ಎಲ್ಲರೂ ಕೂಡ ಈ 3 ತಾಪತ್ರಯಗಳನ್ನು ಅನುಭವಿಸ್ತಾನೆ. ಇಂದ ಈ ತಾಪಗಳಿಂದ, ಆ ತೊಂದರೆಯಿಂದ ಅವನು ಮೇಲೆ ಇರ್ತಾನೆ. ತೊಂದರೆಗಳು ಬಂದರೂ ಕೂಡ ಅದನ್ನು ಸಂತೋಷವಾಗಿ ಎದುರಿಸಿ ಮುನ್ನಡಿತಾನೆ. ಅವನು ಸ್ಥಿತಪ್ರಜ್ಞ. ಸೊ ಯಾವಾಗ ಅವನು ತನ್ನ ಇಂದ್ರಿಯಗಳನ್ನು ಧಾರ್ಮಿಕ ವಿಷಯಗಳಲ್ಲಿ ತೊಡಗಿಸ್ತಾನೆ, ಇಂಥ ಕಷ್ಟಗಳು ಬಂದಾಗ ಅವನು ವಿಚಲಿತನಾಗೋದಿಲ್ಲ. ಆ ತೊಂದರೆಗಳನ್ನು ಎದುರಿಸಿ ಅವನ ಜೀವನದಲ್ಲಿ ಮುನ್ನಡಿತಾ ಹೋಗ್ತಾನೆ. ಮುಂದೆ 66 ಶ್ಲೋಕ. ನಾಸ್ತಿ ಬುದ್ಧಿರಯುಕ್ತಸ್ಯ ನಾ ಚಾಯುಕ್ತಸ್ಯ ಭಾವನಾ ನಾ ಚ ಭಾವಯತಃ ನಾ ಚ ಭಾವಯತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಮರಾದನೊಂದಿಗೆ ಸಂಬಂಧವನ್ನು ಪಡೆಯದವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ, ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಅವುಗಳಿಲ್ಲದಿದ್ದರೆ ಶಾಂತಿ ಇಲ್ಲ. ಶಾಂತಿ ಇಲ್ಲದವನಿಗೆ ಸುಖವಿಲ್ಲ. ಈಗ ಭಗವಂತ ಹೇಳ್ತಾ ಇದ್ದಾನೆ, ಸ್ಥಿರ ಬುದ್ಧಿ ಇಲ್ಲದೇ ಇದ್ದರೆ ಏನಾಗುತ್ತೆ? ಸ್ಥಿರ ಬುದ್ಧಿ ಇಲ್ಲದೇ ಇದ್ದರೆ ಅವನು ಮನಸ್ಸು ಅಶಾಂತವಾಗಿರುತ್ತೆ. ಯಾರ ಇಂದ್ರಿಯಗಳು ತನ್ನ ವಶದಲ್ಲಿಲ್ಲ, ಅವನಲ್ಲಿ ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳು ತೀವ್ರವಾಗಿ ಅವನೇನಾಗುತ್ತೆ, ಮನಸ್ಸು ತಳಮಳಗೊಳ್ಳುತ್ತೆ. ಎಲ್ಲ ವಿಷಯಗಳಿಗೂ ಮನಸ್ಸು ತಳಮಳಗೊಳ್ಳುತ್ತಾನೆ ಮತ್ತು ಅದರಿಂದ ಅವನು ತೀವ್ರತವಾದ ದುಃಖ ಅನುಭವಿಸ್ತಾನೆ. ಸೊ ನಾವು ಸುಖ ದುಃಖ ಅನ್ನೋಂಥ ಅನುಭವ ಎಲ್ಲ ಆಗ್ತಾ ಇದೆ ನಮ್ಮ ಮನಸ್ಸಿನಲ್ಲಿ. ಮನಸ್ಸು ಸ್ಥಿರವಾಗಿದ್ದಾಗ ಅವನು ಎಂತಹ ಸನ್ನಿವೇಶ ಬರಲಿ ಅವನು ಖುಷಿಯಾಗೇ ಇರ್ತಾನೆ. ಒಂದು ಕತೆ ಇದೆ. ಅಲೆಕ್ಸಾಂಡರ್ ಅಂತ ಒಬ್ಬ ರಾಜ ಇದ್ದ. ಕೇಳಿದ್ದೀರಾ ಅಲೆಕ್ಸಾಂಡರ್ ಅಂತ? ಅವನು ಗ್ರೀಸ್ ದೇಶದ ರಾಜ. 18 ವಯಸ್ಸಿಗೆ ನಾನು ಜಗತ್ತಿಗೆ ರಾಜನಾಗಬೇಕು ಅಂತ ಹೇಳಿ ತನ್ನ ದೇಶದಿಂದ ದೊಡ್ಡ ಸೈನ್ಯ ಮಾಡಿಕೊಂಡು ಪೂರ್ವ ದಿಕ್ಕಿನ ಕಡೆ ಆಕ್ರಮಣ ಮಾಡ್ಕೊಂಡು ಬಂದ. ಗ್ರೀಸ್ ಈಗ ಏನು ಅದು ಪಶ್ಚಿಮ ದಿಕ್ಕಿನಲ್ಲಿದೆ. ಇಂದ ಆಕ್ರಮಣ ಮಾಡ್ಕೊಂಡು ಬರ್ತಾನೆ. ಹಲವು ರಾಜ್ಯವನ್ನು ಸಂಹಾರ ಮಾಡ್ತಾನೆ. ರಾಜರನ್ನು ಸಂಹಾರ ಮಾಡಿ, ಲೂಟಿ ಮಾಡಿ, ಆಸ್ತಿ ಸಂಪಾದನೆ ಮಾಡಿಕೊಂಡು ಬರ್ತಾನೆ. ಬರ್ತಾ ಪೂರ್ವದ ಕಡೆ ಭಾರತದ ಕಡೆ ಬರ್ತಾನೆ. ಭಾರತದ ಪಶ್ಚಿಮ ಕಡೆಯಲ್ಲಿ ಸಿಂಧೂ ನದಿ ಇದೆ. ಸಿಂಧೂ ನದಿ ತೀರದಲ್ಲಿ ಅನೇಕ ಯೋಗಿಗಳು, ಎಲ್ಲ ಕುಂಭಮೇಳ ನೋಡಿದಲ್ಲ, ಕುಂಭಮೇಳ ಅನೇಕ ತಪಸ್ವಿಗಳು ನಿರ್ವಸ್ತ್ರರಾಗಿ ಅವರೆಲ್ಲ ಭಗವಂತನ ಚಿಂತನೆಯಲ್ಲಿ ತೊಡಗಿರ್ತಾರೆ. ಹಾಗೆ ಅಲ್ಲಿ ಸಿಂಧೂ ನದಿಯಲ್ಲಿ ಅನೇಕ ಮಠ ಆಶ್ರಮಗಳಿತ್ತು. ಅಲ್ಲಿ ಅನೇಕ ಸಾಧುಗಳು ನಿರ್ವಸ್ತ್ರರಾಗಿ ತಪಸ್ಸಲ್ಲಿ ಕೂತಿದ್ರು. ಸೊ ಅಲೆಕ್ಸಾಂಡರ್ ಯಾವತ್ತೂ ಇಂಥ ವ್ಯಕ್ತಿಗಳನ್ನ ನೋಡಿರಲಿಲ್ಲ. ಆದರೆ ಇಲ್ಲಿ ಬಂದಾಗ ಸಿಂಧೂ ನದಿ ತೀರದಲ್ಲಿ ಎಲ್ಲ ಜನರನ್ನು ಕಾಣ್ತಾರೆ. ಅವರ ಮೈ ಮೇಲೆ ಏನೂ ವಸ್ತ್ರ ಇಲ್ಲದಿದ್ದರೂ ಕೂಡ ಅವರ ದೇಹದಿಂದ ಒಂದು ತೇಜಸ್ಸು ಬರ್ತಾ ಇರುತ್ತೆ. ತುಂಬ ಖುಷಿಯಾಗಿ ಕಾಣ್ತಾರೆ ಮುಖ. ಅವನಿಗೆ ಆಶ್ಚರ್ಯ ಆಗುತ್ತೆ, ಇವರು ಮೈ ಮೇಲೆ ಏನು ವಸ್ತ್ರ ಇಲ್ಲದಿದ್ರೂ ಕೂಡ ಇಷ್ಟು ಖುಷಿಯಾಗಿದ್ದಾರಲ್ಲ. ತನ್ನ ಮಂತ್ರಿಗಳನ್ನ ಕೇಳ್ತಾನೆ. ಸೊ ಮಂತ್ರಿಗಳು ಹೋಗಿ ವಿಚಾರ ಎಲ್ಲ ಮಾಡಿ ರಾಜನಿಗೆ ಹೇಳ್ತಾರೆ, ಅಲೆಕ್ಸಾಂಡರ್ಗೆ ಹೇಳ್ತಾರೆ, ಇವರೆಲ್ಲ ಸಾಧು ಸಂತರು, ಅವರು ತುಂಬ ತಪಸ್ಸೆ ಮಾಡಿ ತುಂಬ ಶಕ್ತಿ ಹೊಂದಿರ್ತಾರೆ. ಇಂತಹ ವ್ಯಕ್ತಿಗಳು ಯಾವ ರಾಜ್ಯದಲ್ಲಿರ್ತಾರೆ ಆ ರಾಜ್ಯ ಅದು ಸುಖವಾಗಿರುತ್ತೆ, ಸಮೃದ್ಧ ಭರಿತವಾಗಿರುತ್ತೆ ಅಂತ. ಅಲೆಕ್ಸಾಂಡರ್ ಹೇಳ್ತಾನೆ, ಸರಿ, ನಾವು ಕೂಡ ನಮ್ಮ ರಾಜ್ಯಕ್ಕೆ ಗ್ರೀಸ್ ದೇಶಕ್ಕೆ ಈ ಸಾಧುಗಳನ್ನು ಕರ್ಕೊಂಡು ಹೋಗೋಣ. ತನ್ನ ಸೈನಿಕರನ್ನು ಕಳಿಸ್ತಾನೆ. ನೀವು ಹೋಗಿ ಆ ಸಾಧುಗೆ ಹೇಳು, ಅಲೆಕ್ಸಾಂಡರ್ ರಾಜ ನಿಮ್ಮನ್ನು ತನ್ನ ರಾಜ್ಯಕ್ಕೆ ಕರೀತಾ ಇದ್ದಾನೆ, ಮತ್ತು ನಿಮಗೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದು ಮಾಡಿಕೊಡ್ತಾನೆ, ನಿಮ್ಮ ಜೊತೆ ಬರಬೇಕು ಗ್ರೀಸ್ ದೇಶಕ್ಕೆ ಅಂತ. ಹಾಗೆ ಸೈನಿಕ ಹೋಗಿ ಆ ಸಾಧುಗೆ ಹೇಳ್ತಾನೆ. ಸಾಧು ಹೇಳ್ತಾನೆ, ನಾನು ಎಲ್ಲಿಗೂ ಬರೋದಿಲ್ಲ, ನಾನು ಇಲ್ಲೇ ತೃಪ್ತನಾಗಿದ್ದೀನಿ ಅಂತ. ಹಾಗೆಯೇ ಆ ಸೈನಿಕ ಹೋಗಿ ವಾಪಸ್ ಹೇಳ್ತಾನೆ ಅಲೆಕ್ಸಾಂಡರ್ಗೆ,
ಅವನು ಬರಲ್ಲ ಅಂತ ಹೇಳ್ದ ಅಂತ. ಸೊ ಅಲೆಕ್ಸಾಂಡರ್ಗೆ ಕೆಟ್ಟ ಕೋಪ ಬರುತ್ತೆ. ನಾನೇ ಬರ್ತೀನಿ ಅಂತ ಸ್ವತಃ ಅವನೇ ಹೋಗ್ತಾನೆ. ಅವನೇ ಹೋಗಿ ಸಾಧು ಮುಂದೆ ನಿಂತ್ಕೊಂಡು ಹೇಳ್ತಾನೆ, ನೀವು ನನ್ನ ರಾಜ್ಯಕ್ಕೆ ಬರಬೇಕು, ನಿಮಗೆ ಏನು ವ್ಯವಸ್ಥೆ ಬೇಕು ನಾನು ಮಾಡಿಕೊಡ್ತೀನಿ, ಒಳ್ಳೆ ಬಟ್ಟೆ, ದೊಡ್ಡ ಅರಮನೆ, ಸೇವಕರು, ಸೇವೆ ಮಾಡಲಿಕ್ಕೆ ಊಟ ತಿಂಡಿ ಎಲ್ಲ ನಾನೇ ಕೊಡ್ತೀನಿ, ಬರಬೇಕು ಅಂತ. ಸೊ ಆ ಸಾಧು ಹೇಳ್ತಾನೆ, ನಾನು ಎಲ್ಲಿಗೂ ಬರೋದಿಲ್ಲ, ನಾನು ಇಲ್ಲೇ ತೃಪ್ತನಾಗಿದ್ದೀನಿ ಅಂತ. ಅಲೆಕ್ಸಾಂಡರ್ಗೆ ತುಂಬ ಕೆಟ್ಟ ಕೋಪ ಬರುತ್ತೆ. ತುರಂತವಾಗಿ ತನ್ನ ಖಡ್ಗ ತೆಗೆದು ಅವನ ಕುತ್ತಿಗೆಗೆ ಇಟ್ಟಿರ್ತಾನೆ. ನೀನು ಬರಲಿಲ್ಲ ಅಂತ ಹೇಳಿದ್ರೆ ನಿನ್ನ ತಲೆನ ಈಗಲೇ ಕತ್ತರಿಸಾಕ್ತೀನಿ ಅಂತ. ಸಾಧು ಆ ಮಾತು ಕೇಳಿದಾಗ ಅವ್ನು ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾನೆ, ಹಾ 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 ಅಂತ. ಅಲೆಕ್ಸಾಂಡರ್ಗೆ ಆಶ್ಚರ್ಯ ಆಗ್ಬಿಡುತ್ತೆ, ಇದು ಅಂಥ ವ್ಯಕ್ತಿ ಇವನು, ಇನ್ನು ಸಾಯಿಸ್ತೀನಿ ಅಂದರೆ ಜೋರಾಗಿ ನಗ್ತಾ ಇದ್ದಾನಲ್ಲ. ಅವನಿಗೆ ಆಭಾಸ ಆಗುತ್ತೆ, ಈ ವ್ಯಕ್ತಿಯಲ್ಲಿ ಏನೋ ಇದೆ, ಅದರಿಂದ ಅವನು ಸಾವು ಕೂಡ ಭಯ ಬೀಳ್ತಾ ಇಲ್ಲ, ಇವನು ನಗ್ತಾ ಇದ್ದಾನೆ ಅಂತ ಹೇಳಿ ಅವನ ಕಡೆಗೆ ಅವನು ವಾಪಸ್ ಹಾಕೋತಾನೆ. ಮತ್ತು ಕೇಳ್ತಾನೆ, ಯಾಕೆ ನಗ್ತಾ ಇದ್ದೀರಾ ಅಂತ. ಆಗ ಸಾಧು ಹೇಳ್ತಾನೆ, ನಾನು ದೊಡ್ಡ ರಾಜ ಅಂತ ನೀನು ಜಂಬ ಕೊಚ್ಕೋತಾ ಇದೆ, ಅರೆ ನೀನು ಯಾವ ರಾಜನೂ ಅಲ್ಲ, ಏನಿಲ್ಲ, ನೀನು ನನ್ನ ದಾಸನ ದಾಸ ನೀನು ಅಂತ ಹೇಳ್ತಾನೆ. ಆಗ ಅಲೆಕ್ಸಾಂಡರ್ಗೆ ಮತ್ತೆ ಆಶ್ಚರ್ಯ ಆಗುತ್ತೆ, ಇದೇನು ಹಿಂಗಂತ ನನಗೆ ದಾಸನ ದಾಸ ಅಂತ ಇದ್ದಾನಲ್ಲ, ಹೇಗೆ ಅಂತ. ಆಗ ಸಾಧು ಹೇಳ್ತಾನೆ, ನೋಡು, ನಾನು ನಿನ್ನನ್ನು ಕರೆದೆ ನನ್ನ ರಾಜ್ಯಕ್ಕೆ ಬಾ ಅಂತ, ನಾನು ಹೇಳಿದೆ ಬರಲ್ಲ ಅಂತಂದೆ. ಆವಾಗ ನಿನಗೆ ಕೆಟ್ಟ ಕೋಪ ಬಂತು. ಈ ಕೆಟ್ಟ ಕೋಪದಲ್ಲಿ ನಿಂಗೆ ಯಾವುದು ಒಳ್ಳೆಯದು ಏನು ಕೆಟ್ಟದ್ದು ಅಂತ ವಿಚಾರ ಮಾಡದೆ ನೀನು ಖಡ್ಗ ತೆಗೆದು ನನ್ನ ಕುತ್ತಿಗೆಗಿಟ್ಟೆ. ಅಂದರೆ ಕೋಪಕ್ಕೆ ವಶನಾಗಿ ನೀನು ಒಂದು ಕೆಲಸ ಮಾಡ್ತಾ ಇದೆಯಾ, ಅದರಿಂದ ನೀನು ಕೋಪದ ಸೇವಕ, ಕೋಪದ ದಾಸ ನೀನು. ಅದೇ ನನಗೆ ನೀನು ಹೇಳಿದಾಗ ನಾನು ಆವಾಗಲೇ ನಿರ್ವಸ್ತನಾಗಿ ಎಲ್ಲ ತ್ಯಾಗ ಮಾಡಿ ಬಂದಿದ್ದೀನಿ. ಅರೆ ನನಗೆ ನೀನು ಆಸೆ ತೋರಿಸ್ತಾ ಇದೆಯಾ, ನಿಂಗೆ ಅದು ಕೊಡ್ತೀನಿ, ಮನೆ ಕೊಡ್ತೀನಿ, ಸೇವಕರು ಕೊಡ್ತೀನಿ, ಬಟ್ಟೆ ಕೊಡ್ತೀನಿ ಅಂತ ಸುಮ್ಮನೆ ಅನಾವಶ್ಯಕವಾಗಿ ನಾನು ತೊಂದರೆ ಕೊಡ್ತಾ ಇದ್ದೆ. ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಗೌರ್ ನಿತಾಯ್ ಕಿ. ಆದರೆ ನೀನು ಅಷ್ಟು ಬಂದು ಸುಮ್ಮನೆ ಅನಾವಶ್ಯಕವಾಗಿ ನಾನು ತೊಂದರೆ ಕೊಡ್ತಾಯಿದ್ರು, ನಾನು ತಪಸ್ಸೆ ಮಾಡ್ಕೊಂಡು ಕೂತಿದ್ದೆ, ನೀನು ಸೈನಿಕನ ಕಳಿಸೆ, ನೀನು ಬಂದೆ, ಅನಾವಶ್ಯಕ ತೊಂದರೆ ಕೊಡ್ತಾಯಿದ್ರು. ನನಗೆ ನಿನ್ನ ತೊಂದರೆಯಿಂದ ನನಗೇನು ಸಿಟ್ಟು ಬರಲಿಲ್ಲ. ನನ್ನ ಕುತ್ತಿಗೆಗೆ ಖಡ್ಗ ಹಿಡಿದೆ, ಅದು ನನಗೇನು ಕೋಪ ಬರಲಿಲ್ಲ. ಅಂದರೆ ಏನು, ನಾನು ಕೋಪವನ್ನು ಜಯಿಸಿದ್ದೀನಿ. ಅಂದರೆ ಕೋಪ ಅನ್ನುವಂಥದ್ದು ನನ್ನ ಸೇವಕ, ಮತ್ತು ನೀನು ಕೋಪದ ಸೇವಕ ಆಗಿದ್ದಾಗ ನೀನೇನಾದೆ, ಏನಾದೆ, ನನ್ನ ಸೇವಕನ ಸೇವಕ. ಹಾಗೂ ನೀನೇನಂದೆ, ನನ್ನನ್ನು ಸಾಯಿಸ್ತೀನಿ ಅಂತ ಹೇಳ್ತೀಯಲ್ಲ, ನನಗೇನು ಭಯ ಇಲ್ಲ. ಯಾಕಂದರೆ ನೀನು ಸಾಯಿಸಲಿಲ್ಲ ಅಂದರೂ ಕೂಡ ನಾನು ಒಂದು ದಿವಸ ಸಾಯ್ತೀನಿ. ಯಾಕಂದರೆ ಈ ಶರೀರ ಒಂದಲ್ಲ ಒಂದು ದಿವಸ ಇದು ನಾಶವಾಗುತ್ತೆ. ಆದರೆ ನನಗೆ ಗೊತ್ತಿದೆ, ನಾನು ಅಮರ, ಯಾಕಂದರೆ ನಾನು ಈ ದೇಹ ಅಲ್ಲ, ನಾನೊಂದು ಜೀವಾತ್ಮ, ಹಾಗೂ ಆತ್ಮಕ್ಕೆ ಯಾವತ್ತೂ ಸಾವು ಅನ್ನೋದಿಲ್ಲ. ಆದ್ದರಿಂದ ನಿನ್ನ ಈ ಭಯದಿಂದಾಗಲಿ ನಿನ್ನ ಕೋಪದಿಂದಾಗಲಿ ನನಗೆ ಯಾವುದೇ ರೀತಿಯ ವ್ಯತ್ಯಾಸ ಅನ್ನೋದು ಆಗುತ್ತಾ ಇಲ್ಲ. ಅಲೆಕ್ಸಾಂಡ್ರಿಗೆ ಜ್ಞಾನೋದಯ ಆಗುತ್ತೆ ಮತ್ತು ಅವನು ವಾಪಸ್ ಹೊರಟೋಗ್ತಾನೆ. ಇಲ್ಲಿ ನಾವು ತಿಳಿಬೇಕಾಗಿರೋಂಥ ಏನು, ಅಲೆಕ್ಸಾಂಡರ್ಗೂ ಸಾಧುಗಿಂತ ವ್ಯತ್ಯಾಸ ಏನು, ಅವನು ಇಂದ್ರಿಯಗಳನ್ನು ಜಯಿಸಿದ್ದ. ಸೊ ಇಂದ್ರಿಯಗಳನ್ನು ಜಯಿಸಿರೋ ಕಾರಣ ಆ ಮೃತ್ಯು ಬಂದಂಥ ಸಮಯವನ್ನು ಕೂಡ ಅವನು ಸಂತೋಷದಿಂದ ಎದುರಿಸ್ದ. ಎಂತಹ ಕಷ್ಟಕರ ಭಯವಾದಂಥ ಪರಿಸ್ಥಿತಿ, ಆ ಭಯದ ಪರಿಸ್ಥಿತಿಯನ್ನು ಕೂಡ ಅವನು ಸಂತೋಷದಿಂದ ಎದುರಿಸ್ದ. ಅದೇ ಈ ಕಡೆ ಅಲೆಕ್ಸಾಂಡರ್ಗೆ ಅಂತ ಏನು ಭಯಾನಕ ಪರಿಸ್ಥಿತಿ ಇರಲಿಲ್ಲ. ಅವನು ಬರಲಿಲ್ಲ ಅಂದರೆ ಏನಾಗ್ತಾಯಿತ್ತು, ಏನೂ ತೊಂದರೆ ಇಲ್ಲ. ಆದರೆ ಆ ಸಣ್ಣ ವಿಷಯವೂ ಕೂಡ ಅವನಿಗೇನಾಗ್ತಾಯಿತ್ತು, ತೊಂದರೆ ಕೊಡ್ತಾಯಿತ್ತು. ನನ್ನ ಮಾತು ಕೇಳ್ತಾ ಇಲ್ಲ ಅಲ್ಲ, ಯಾಕಂದರೆ ಅವನು ಕೋಪದ ವಶ ಆಗಿರೋ ಕಾರಣ ಇಂದ್ರಿಯ ನನಗೆಲ್ಲ ಸಿಗಬೇಕು, ನಂದು ಎಲ್ಲ. ಈ ಇಂದ್ರಿಯ ಸುಖದಲ್ಲಿ ಅಥವಾ ಇಂದ್ರಿಯ ವಸ್ತುಗಳನ್ನ ಸಂಗ್ರಹ ಮಾಡುವಂತಹ ಒಂದು ವ್ಯವಹಾರ ಇರೋ ಕಾರಣ ಅವನ ಇಂದ್ರಿಯಗಳನ್ನು ವಶದಲ್ಲಿರಲಿಲ್ಲ, ಮತ್ತು ಅದರಿಂದ ಅವನ ಮನಸ್ಸು ಉದ್ವೇಗಗೊಳ್ಳುತ್ತಾಯಿತು. ಆದ್ದರಿಂದ ಈ ಶ್ಲೋಕ ಇಲ್ಲಿ ಹೇಳ್ತಾರಂಥದ್ದು, ಯಾರ ಮನಸ್ಸು ಇಂತಹ ಆಧ್ಯಾತ್ಮಿಕ ಚಿಂತನೆ ತೊಡಗಿಲ್ಲ, ಅವನು ಮನಸ್ಸು ಸ್ಥಿರವಾಗಿರುವುದಿಲ್ಲ. ಮನಸ್ಸು ಸ್ಥಿರ ಆಗಿಲ್ಲ ಅಂಥೇಳಿದ್ರೆ ಶಾಂತಿ ಇಲ್ಲ, ಶಾಂತಿ ಇಲ್ಲ ಅಂಥೇಳಿದ್ರೆ ಯಾವುದು ಸುಖವೂ ಇಲ್ಲ. ಅದನ್ನು ಎಲ್ಲರೂ ಬಯಸೋದೇನು, ಸುಖ ಶಾಂತಿ. ಎಲ್ಲ ಹಬ್ಬಗಳಿಗೂ ಇದೇ ತಾನೇ, ಸುಖವಾಗಿರಿ, ಶಾಂತಿಯಿಂದ ಇರಿ, ಪೀಸ್ ಆ್ಯಂಡ್ ಪ್ರಾಸ್ಪರಿಟಿ.
ಸೊ ಅದು ಎಲ್ಲಿಂದ ಬರುತ್ತೆ? ಕೇವಲ ಹಣದಿಂದ ಅಲ್ಲ, ಮನೆಯಿಂದ ಅಲ್ಲ, ಮಠದಿಂದ ಅಲ್ಲ, ಆಸ್ತಿಯಿಂದ ಅಲ್ಲ, ಹೊಲಗಳಿಂದ ಅಲ್ಲ, ಬದಲಾಗಿ ನಮ್ಮ ಇಂದ್ರಿಯಗಳನ್ನು ಜಯಿಸೋದ್ರಿಂದ. ಸೊ ಇಂದ್ರಿಯಗಳನ್ನು ಜಯಿಸಬೇಕು ಅಂತ ಹೇಳಿದ್ರೆ ನಾವು ಹೀಗೆ ನಿರ್ವಸ್ತರಾಗಿ ಹೋಗಿ ಕಾಡಲ್ಲಿ ಕೂತ್ಕೋಬೇಕು ಅಂತಲ್ಲ. ಮನೆಯಲ್ಲಿದ್ದೂ ಕೂಡ ಒಬ್ಬ ವ್ಯಕ್ತಿ ಸ್ಥಿರ ಬುದ್ಧಿನಾಗಬಹುದು. ಅನೇಕ ಉದಾಹರಣೆಗಳು ಇದೆ. ಯಾವ ರೀತಿ ಧ್ರುವ ಮಹಾರಾಜ ಇದ್ದ, ಪಾಂಡವರಿದ್ದರು, ಪ್ರಹ್ಲಾದ್ ಮಹಾರಾಜ ಇದ್ದ, ಇಲ್ಲ ರಾಜರು. ರಾಜರಿಗೆ ದೊಡ್ಡ ಅರಮನೆ ಇದೆ, ರಾಣಿಯರಿದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಆಸ್ತಿಪಾಸ್ತಿ ಇದೆ, ದೇಶ ಇದೆ, ಪ್ರಜೆಗಳಿದೆ, ಹಿಂಬಾಲಕರಿದ್ದಾರೆ, ಗುಣಗಾನ ಮಾಡೋರಿದ್ದಾರೆ. ಆದರೂ ಕೂಡ ಅವರನ್ನು ಸ್ಥಿತಪ್ರಜ್ಞಾ ಅಂತ ಕರೀತಾರೆ. ಯಾಕೆಂತ ಹೇಳಿದ್ರೆ ಅವರಿಗೆ ಇದೆಲ್ಲ ಇದ್ದರೂ ಕೂಡ ಇದರ ಮೇಲೆ ಅವರಿಗೆ ಮೋಹ ಅನ್ನೋದು ಇರಲಿಲ್ಲ. ಇದೆಲ್ಲವೂ ಕೂಡ ನನ್ನ ಒಂದು ಜವಾಬ್ದಾರಿ, ಭಗವಂತ ನನಗೆ ಕೊಟ್ಟಿರುವಂಥ ಜವಾಬ್ದಾರಿ. ಈ ಅರಮನೆ ಭಗವಂತನದು, ಹೆಂಡತಿ ಮಕ್ಕಳು ಪ್ರಜೆಗಳು, ಇದೆಲ್ಲೂ ಕೂಡ ಭಗವಂತನದು. ಭಗವಂತ ಇದರ ಪಾಲನೆಗೋಸ್ಕರ ನನಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ಅನ್ನೋಂಥ ಭಾವನೆ ಅವರೆಲ್ಲರೋ ಕಾರಣ ಅವರ ಇಂದ್ರಿಯಗಳು ಅವರ ವಶದಲ್ಲಿ ಇರುತ್ತೆ. ಇದು ಎಲ್ಲರಿಗೂ ತಿಳಿಬೇಕಾಗಿರೋಂಥದ್ದು. ಮನೆಯಲ್ಲಿ ಒಬ್ಬ ಮನೆಯ ಒಡೆಯ ಯಾವಾಗ ಅದು ನಾನು ಹೇಳಿದಾಗೆ ಎಲ್ಲರೂ ಕೇಳಬೇಕು, ಇವರೆಲ್ಲ ನನ್ನ ಅಡಿಯಲ್ಲಿರಬೇಕು ಅನ್ನೋಂಥ ಚಿಂತನೆ ಇದ್ದರೆ ಆವಾಗ ಆ ಬೇರೆಯವರು ಮಾಡುವಂಥ ಸಣ್ಣ ಸಣ್ಣ ವಿಷಯಗಳು ಕೂಡ ಅವನಿಗೆ ಏನಾಗುತ್ತೆ, ಅವನಿಗೆ ಕೋಪ ತರಿಸುತ್ತೆ. ಯಾವಾಗ ಅವನು ಇದೆಲ್ಲವೂ ಕೂಡ ಭಗವಂತನ ಸೇವೆಗೋಸ್ಕರ, ಭಗವಂತ ತೃಪ್ತಿಗೋಸ್ಕರ ಎಲ್ಲರೂ ಇದ್ದಾರೆ, ಇದೆಲ್ಲ ಭಗವಂತ ಕೊಟ್ಟಿರುವಂತಹ ಆಸ್ತಿ, ನಾನು ಕೇವಲ ಇದನ್ನು ನೋಡ್ಕೊಳಕ್ಕಿರುವಂಥವನು, ಎಲ್ಲವೂ ಭಗವಂತ ತೃಪ್ತಿಗೋಸ್ಕರ ಅನ್ನೋಂಥ ಭಾವನೆ ಯಾವಾಗ ಬಂದಿರುತ್ತೆ ಆವಾಗ ಮನೆಯಲ್ಲಿ ಆಗುವಂತಹ ಸಣ್ಣ ಸಣ್ಣ ವಿಷಯಗಳು ಕೂಡ ಅವನಿಗೆ ಏನು ತೊಂದರೆಗಳು ಕೊಡೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವಿಷಯಗಳು ಕೂಡ ಅವನಿಗೆ ದುಃಖವನ್ನು ಕೊಡುತ್ತೆ. ಸೊ ಹೀಗೆ ಆ ವ್ಯಕ್ತಿಗಳು ಇಂದ್ರಿಯವನ್ನು ಜಯಿಸಿದಂಥವರು ಅವರು ಒಂದು ಉನ್ನತವಾದ ಸ್ತರದಲ್ಲಿರ್ತಾರೆ. ಕಾಣಲಿಕ್ಕೆ ನಮ್ಮ ಹಾಗೆ ಕಾಣ್ಬೋದು. ಹೇಗೆ ಗೃಹಸ್ಥರು ಮನೆಯಲ್ಲಿ ಇವಾಗ ಹೇಗೆ ಉದಾಹರಣೆ ತಗೊಳ್ಳೋಣ, ನಮ್ಮ ದೇಶದ ಪ್ರಧಾನಮಂತ್ರಿ. ಸೊ ಪ್ರಧಾನಮಂತ್ರಿ ಕೂಡ ನಮ್ಮ ಹಾಗೆ ಒಬ್ಬ ವ್ಯಕ್ತಿ. ಆದರೂ ಕೂಡ ಅವನು ಎಂತಹ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ಎಷ್ಟೊಂದು ವಿಷಯಗಳನ್ನು ಅವನು ಕಾರ್ಯಗತಗೊಳಿಸ್ತಾ ಇದ್ದಾನೆ, ಎಷ್ಟೆಷ್ಟೋ ವಿಷಯಗಳನ್ನು ಎದುರಿಸ್ತಾ ಇದ್ದಾನೆ, ಮುನ್ನಡೀತಾ ಇದ್ದಾನೆ. ಸೊ ಹೇಗೆ ಸಾಧ್ಯವಾಗ್ತಾ ಇದೆ? ಯಾಕಂತ ಹೇಳಿದ್ರೆ ಅವನಲ್ಲಿರುವಂತಹ ಒಂದು ನಿಸ್ವಾರ್ಥವಾದಂಥ ಭಾವನೆ. ಯಾವಾಗ ವ್ಯಕ್ತಿ ಆ ನಿಸ್ವಾರ್ಥ ಭಾವನೆಯನ್ನು ಬೆಳೆಸ್ಕೋತಾನೆ ಆಗ ಅವನು ದಿವ್ಯವಾದಂತಹ ಅನೇಕ ಶಕ್ತಿಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದು ಭೌತಿಕವಾದಂಥ ವಿಷಯ. ನಮ್ಮ ಹಾಗೆ ಕಾಣ್ತಾ ಇದ್ದಾನೆ, ಅಂದರೆ ಒಂದು ದೊಡ್ಡ ಸ್ಥಾನ ಇದೆ, ಕಾರಲ್ಲಿ ಓಡಾಡ್ತಾನೆ, ಅನೇಕ ಅವನಿಗೆ ಹೋಗ್ಬೇಕಾದ್ರೆ ಮುಂದೆ ಪೊಲೀಸರಿರ್ತಾರೆ, ಹಿಂದೆ ಪೊಲೀಸರಿರ್ತಾರೆ, ಎಷ್ಟೆಲ್ಲ ವೈಭವ ಇದೆ. ಆದರೆ ಅವನ ವೈಭವಕ್ಕೆ ಅವನು ಆಸಕ್ತನೇ ಇಲ್ಲ. ಅವನ ಒಳಗಿದೆ ಏನು? ನನ್ನ ದೇಶ, ಆ ದೇಶ ಬೆಳಿಬೇಕು, ದೇಶದ ಪ್ರಜೆಗಳು ನನ್ನವರು, ನನ್ನ ದೇಶದ ಎಲ್ಲ ಪ್ರಜೆಗಳು ಚೆನ್ನಾಗಿರಬೇಕು ಅನ್ನೋಂತಹ ಮನಸ್ಸು. ಸೊ ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾರಂಥ ಕೆಲಸ ಇರೋದರಿಂದ ಸ್ವಾರ್ಥತೆ ಇಲ್ಲದೇ ಇರೋ ಕಾರಣ ಆ ವ್ಯಕ್ತಿ ಸಂತೋಷವಾಗಿರ್ತಾನೆ, ಅವನು ವಿಜಯವಂತನಾಗ್ತಾನೆ, ಭಗವಂತನ ಕೃಪೆ ಅಂಥವ್ರಿಗೆ ಸಿಗುತ್ತೆ. ಸೊ ಹಾಗೆಯೇ ಆಧ್ಯಾತ್ಮಿಕ ಒಂದು ಉದಾಹರಣೆಗಳು ತಗೊಂಡಾಗ ಚೈತನ್ಯ ಚರಿತಾಮೃತದಲ್ಲಿ ಪುಂಡರೀಕ ವಿದ್ಯಾನಿಧಿ ಅಂತ ಒಂದು ವ್ಯಕ್ತಿಯ ವಿಷಯ ಹೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭು 500 ವರ್ಷಗಳ ಹಿಂದೆ ಸ್ವಯಂ ಕೃಷ್ಣ ಚೈತನ್ಯ ಮಹಾಪ್ರಭುಗಳಾಗಿ ಪ್ರಕಟನಾಗಿದ್ದ. ಮತ್ತು ಯಾವಾಗಲೂ ಭಕ್ತಿಯ ಪ್ರಚಾರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸದಾ ಜಪಿಸ್ತಾ ಇದ್ದ. ಎಲ್ಲರೂ ಕೂಡ ಈ ಜಪ ಮಾಡಲಿಕ್ಕೆ ಪ್ರೇರಣೆ ಕೊಡ್ತಾ ಇದ್ದ. ಯಾಕಂದರೆ ಕಲಿಯುಗದಲ್ಲಿ ನಮ್ಮ ಇಂದ್ರಿಯಗಳನ್ನು ವಶಪಡಿಸ್ಕೊಳ್ಳಿಕ್ಕೆ ಇರುವಂಥ ಏಕೈಕ ಮಾರ್ಗ ಈ ನಾಮಸ್ಮರಣೆ. ಯಾರು ಈ ಹರಿನಾಮಸ್ಮರಣೆ ಸತತವಾಗಿ ಮಾಡ್ತಾರೆ ಅವರು ತಮ್ಮ ಇಂದ್ರಿಯಗಳನ್ನು ಗೆಲ್ತಾರೆ, ಸಕಲ ಪಾಪಗಳಿಂದ ಮುಕ್ತರಾಗ್ತಾರೆ, ಹಾಗೂ ಭಗವಂತನನ್ನು ಮುಖಾಮುಖಿಯಾಗಿ ನೋಡುವಂಥ ಅವಕಾಶ ಅವರಿಗೆ ಪ್ರಾಪ್ತಿಯಾಗತ್ತೆ. ಸೊ ಹೀಗೆ ಒಮ್ಮೆ ಅವರು ಜೋರಾಗಿ ನನ್ನ ತಂದೆ ಪುಂಡರೀಕ ವಿದ್ಯಾನಿಧಿ ಅಂತ ಹೇಳಿ ಹಾಗೆ ಕೂಗ್ತಾ ಇರ್ತಾರೆ. ಪುಂಡರೀಕ ವಿದ್ಯಾ ಇನ್ನೂ ಬಂದಿರೋದಿಲ್ಲ ಅವ್ರ ಹತ್ರ ಭೇಟಿ ಆಗಲಿಕ್ಕೆ. ತನ್ನ ಭಕ್ತರ ಸಂಘದಲ್ಲಿ ಚೈತನ್ಯ ಮಹಾಪ್ರಭು ಆ ಶಬ್ದ ಹೆಸರನ್ನು ಕೂಗ್ತಾ ಇರ್ತಾರೆ. ಸೊ ಎಲ್ಲರೂ ಕೇಳ್ತಾರೆ, ಯಾರಿದು ಯಾರ ಹೆಸರನ್ನು ನೀವು ತೊಗೊಂಡು ಕೂಗ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅವರು ತುಂಬ ಮಹಾನ್ ಭಕ್ತರು ಅವರು, ಇನ್ನು ಕೆಲವೇ ದಿವಸಗಳಲ್ಲಿ ನಮ್ಮ ಊರಿಗೆ ಬರ್ತಾ ಇದ್ದಾರೆ. ಸೊ ಆ ಅಪೇಕ್ಷೆಯಿಂದ ನನಗೆ ಖುಷಿಯಿಂದ ಕೂಗ್ತಾ ಇದ್ದೀನಿ ಅಂತ. ಆಮೇಲೆ ಆ ದಿವಸ ಅವರು ಬರ್ತಾರೆ. ಸೊ ಬಂದು ಅವರ ಒಂದು ಮನೆಯಲ್ಲಿ ಅವರು ನಿವಾಸ ಮಾಡ್ತಾ ಇರ್ತಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಪುಂಡರೀಕ ವಿದ್ಯಾನಿಧಿ ಬಂದಿದ್ದಾನೆ, ಅವ್ರನ್ನ ಹೋಗಿ ಸ್ವಾಗತ ಮಾಡಿ ಕರ್ಕೊಂಬನ್ನಿ ಅಂತ. ಸೊ ಅದರಲ್ಲಿ ಗದಾಧರ ಪಂಡಿತ
ಮತ್ತು ಮುಕುಂದ ಅನ್ನುವಂಥವರು ನಾವು ಹೋಗಿ ಅವ್ರನ್ನ ಸ್ವಾಗತ ಮಾಡ್ಕೊಳ್ತೇವೆ, ಅಂಥ ಭಕ್ತರು ಬಂದಿದ್ದಾರೆ, ನಿಮ್ಮ ಬಾಯಿಂದ ಹೆಸರು ಬರ್ತಾರೆ, ನಾವು ಹೋಗಿ ಅವ್ರನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಅವರಿಬ್ಬರು ಓಡ್ತಾರೆ ಕರ್ಕೊಂಬರ್ಲಿಕ್ಕೆ, ಭೇಟಿ ಆಗಲಿಕ್ಕೆ. ಸೊ ಅದರಲ್ಲಿ ಹೋದಾಗ ಅವ್ರು ಏನು ನೋಡ್ತಾರೆ, ದೊಡ್ಡ ಅರಮನೆ ಅದು. ಸೊ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಭಕ್ತ ಅಂತ ಇದ್ದಾರೆ, ಭಕ್ತ ಅಂದು ಇಂಥ ದೊಡ್ಡ ಅರಮನೆಯಲ್ಲಿ ಇದ್ದಾನ ಭಕ್ತನಾದಂಥವನು. ಮತ್ತು ಒಳಗೆ ಹೋಗ್ತಾರೆ, ಅನೇಕ ಜನ ಸೇವಕರಿದ್ದಾರೆ. ಮತ್ತು ಆ ಪುಂಡರೀಕ ವಿದ್ಯಾನಿಧಿ ಒಂದು ದೊಡ್ಡ ಮಂಚದ ಮೇಲೆ ಆರಾಮಾಗಿ ಕೂತಿರ್ತಾನೆ. ಎಲ್ಲ ಏನು ಐಶ್ವರ್ಯದಿಂದ ಆಗಿರುವಂತಹ ಒಂದು ಸೋಫಾ ಇರುತ್ತೆ. ಅದನ್ನು ನೋಡಿ ಪುಂಡರೀಕ ವಿದ್ಯಾನಿಧಿ ಮನಸ್ಸಲ್ಲಿ ಅನಿಸುತ್ತೆ, ಇದು ಎಂಥ ಭಕ್ತ ಇವನು, ಇಷ್ಟೊಂದು ಐಶ್ವರ್ಯದಲ್ಲಿ ಮರೀತಾ ಇದ್ದಾನೆ, ಇವ್ರ ಬಗ್ಗೆ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರಾ ಅಂತ ಅವರು ಸಂದೇಹ ಪಡ್ತಾಯಿದ್ರು. ಆಗ ಪಕ್ಕದಲ್ಲಿ ಮುಕುಂದನೇ ಗೊತ್ತಾಗುತ್ತೆ. ಸೊ ಪುಂಡರೀಕ ವಿದ್ಯಾನಿಧಿ ಗದಾಧರ ಪಂಡಿತ ಈ ರೀತಿ ಪುಂಡರೀಕ ವಿದ್ಯಾನಿಧಿ ಬಗ್ಗೆ ಏನೋ ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಚಿಂತನೆ ಮಾಡಿ ಅವರು ಭಾಗವತ ಪುರಾಣದ ಶ್ಲೋಕಗಳನ್ನು ಹೇಳಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಭಗವಂತನ ಗುಣಗಾನ ಆಗುತ್ತೆ. ಯಾವಾಗ ಕೃಷ್ಣ ಗುಣಗಾನ ಆಗುತ್ತೆ, ಆ ಮಾತುಗಳನ್ನು ಕೇಳಿದ ತಕ್ಷಣ ಪುಂಡರೀಕ ವಿದ್ಯಾನಿಧಿ ಆ ಮಲ್ಕೊಂಡಿಂಥ ಸೋಫಾದ ಎದ್ದೊಳ್ತಾನೆ. ಎದ್ದುಬಿಟ್ಟು ಅದೇನೆಲ್ಲ ಇದೆ ಸುತ್ತಮುತ್ತ ಇರುವಂತಹ ಎಲ್ಲ ವೈಭವಗಳನ್ನು ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಈ ಐಶ್ವರ್ಯ ಏಕೆ ಬೇಕು, ಇದೆಲ್ಲ ಏನೂ ಇಲ್ಲ, ಇದೆಲ್ಲ ನಶ್ವರ, ಕೃಷ್ಣ ಎಲ್ಲಿದ್ದಾನೆ, ಕೃಷ್ಣ ಯಾವಾಗ ನಂಗೆ ಸಿಗ್ತಾನೆ ಅಂತ ಹೇಳಿ ಅವ್ರು ನೆಲದಲ್ಲಿ ಉರುಳಾಡೋಕ್ಕೆ ಶುರು ಮಾಡ್ತಾರೆ. ಕಣ್ಣಲ್ಲಿ ಅಳು ಬರೋಕ್ಕೆ ಶುರು ಆಗುತ್ತೆ. ಸೊ ಕೇವಲ ಭಗವಂತನ ನಾಮವನ್ನು ಕೇಳ್ಕೊಂಡಿರಿಂದ, ಭಗವಂತನ ಆ ಗ್ರಂಥದ ಶ್ಲೋಕಗಳನ್ನು ಹೇಳೋದ್ರಿಂದ. ಸೊ ಆಗ ಗದಾಧರ ಪಂಡಿತರಿಗೆ ಆಭಾಸವಾಗುತ್ತೆ, ಸೊ ಈ ವ್ಯಕ್ತಿ ಅವನು ಹೊರಗಾಂಗಣದಿಂದ ಐಶ್ವರ್ಯವಂತನಾಗಿ ಅಹಂಕಾರಿ ಕಾಣ್ತಾ ಇದ್ದಾನೆ, ಆದರೆ ಅಂತರಂಗದಲ್ಲಿ ಅವನು ಮಹಾನ್ ಭಕ್ತನು ಅಂತ ಅರಿವಿಕೆ ಆಗುತ್ತೆ. ಅನಂತರ ಅವನು ಕ್ಷಮಾಪಣೆ ಕೇಳ್ತಾನೆ ಮತ್ತು ಅವರನ್ನು ಗುರುಗಳಾಗಿ ಸ್ವೀಕಾರ ಮಾಡ್ತಾನೆ. ಸೊ ಇದು ಯಾಕೆ ಬಂತು ಅಂತ ಹೇಳಿದ್ರೆ, ಸೊ ಇಲ್ಲಿ ಭಗವಂತ ಹೇಳ್ತಾಗೆ ಇಂದ್ರಿಯಗಳನ್ನು ಜಯಿಸಬೇಕು ಅಂತ ಹೇಳಿದಾಗ, ಇಂದ್ರಿಯಗಳನ್ನು ಜಯಿಸಬೇಕು ಅಂತ ಹೇಳಿದ್ರೆ ಎಲ್ಲವನ್ನು ತ್ಯಾಗ ಮಾಡಿ ನಾವು ನಿರ್ವಸ್ತರಾಗಿ ಎಲ್ಲೋ ಹಿಮಾಲಯ ಪರ್ವತದಲ್ಲಿ ಕೂತ್ಕೋಬೇಕು ಅಂತಲ್ಲ. ಸೊ ಈ ಇಂದ್ರಿಯಗಳನ್ನು ಜಯಿಸಬೇಕು ಅಂತ ಹೇಳಿದ್ರೆ ನಮ್ಮ ದಿನನಿತ್ಯ ಚಟುವಟಿಕೆಗಳನ್ನು ಕೃಷ್ಣನ ಸೇವೆಯ ಕಡೆ ಕೇಂದ್ರೀಕರಣ ಮಾಡಬೇಕು. ನಾವು ಎದ್ದ ತಕ್ಷಣ ಭಗವಂತನ ಚಿಂತನೆ ಮಾಡುವಂಥದ್ದು, ಊಟ ಮಾಡಬೇಕಾದ್ರೆ ಊಟ ಮಾಡಲಿಕ್ಕಿಂತ ಅಡುಗೆ ಮಾಡಿ ಭಗವಂತ ನೈವೇದ್ಯ ಹಚ್ಚುವಂಥದ್ದು, ನೈವೇದ್ಯ ಹೆಚ್ಚಿ ಪ್ರಸಾದವಾಗಿ ಅದನ್ನು ಸ್ವೀಕಾರ ಮಾಡುವಂಥದ್ದು, ಪ್ರಸಾದ ಭಗವಂತ ಕೊಟ್ಟಿದ್ಯಾ ಧನ್ಯವಾದ ಅಂತ ಹೇಳಿದಾಗ ಸ್ವೀಕಾರ ಮಾಡುವಂಥದ್ದು, ಮನೆಯ ಎಲ್ಲ ಸದಸ್ಯರನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವಂಥದ್ದು. ಜನ ಸುಮ್ಮನೆ ಮಕ್ಕಳನ್ನು ಎಲ್ಲ ಅಲ್ಲಿ ಸುತ್ತಾಡಲಿಕ್ಕೆ ಫಿಲಮ್ಗಳಿಗೆ ಇನ್ನೆಲ್ಲಿಗೂ ಅಲ್ಲಿ ಸುತ್ತಾಡಲಿಕ್ಕೆ ಕರ್ಕೊಂಡು ಹೋಗಬಾರ್ದು, ಗುಡಿಗೆ ಕರ್ಕೊಂಬರೋದು, ಗುಡಿಯಲ್ಲಿ ಸೇವೆ ತೊಡಗಿಸುವಂಥದ್ದು, ಗೋಗಳ ಸೇವೆಯಲ್ಲಿ ತೊಡಗಿಸುವಂಥದ್ದು. ಹೀಗೆ ಬಾಲ್ಯದಿಂದಲೇ ಅವರಿಗೆ ಕೃಷ್ಣ ಭಕ್ತಿಯಲ್ಲಿ ತೊಡಗಿಸೋದ್ರಿಂದ ಆ ಎಲ್ಲ ಪರಿವಾರವೆಲ್ಲೂ ಕೂಡ ಶುದ್ಧೀಕರಣವಾಗುತ್ತೆ. ಪ್ರತಿನಿತ್ಯ ಭಗವಂತ ಜೊತೆ ಮಾತಾಡಬೇಕು. ಹೇಗೆ ಮನೇಲಿ ಎಲ್ಲರೂ ಮಾತಾಡ್ತೀರಾ, ಏನೋ ಕಷ್ಟ ಸುಖ ಹಂಚ್ಕೋತೀರ, ಹಾಗೆ ಭಗವಂತನನ್ನು ವ್ಯಕ್ತಿಯಾಗಿ ಕಾಣುತ್ತೆ. ಅವನೊಬ್ಬ ವ್ಯಕ್ತಿ ಅಂತ ಭಗವಂತ ಇವತ್ತಿನ ದಿವಸ ನಾನು ಈ ರೀತಿಯೆಲ್ಲ ಕೆಲಸಗಳನ್ನು ಮಾಡಿದೆ, ನಾನು ಇನ್ನು ಮುಂದೆ ಈ ರೀತಿಯೆಲ್ಲ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ನಿನ್ನ ಕೃಪೆ ಬೇಕಾಗಿದೆ, ನೀನು ಏನು ಹೇಳ್ತಾ, ನೀನು ಹೇಗೆ ಪ್ರೇರಣೆ ಕೊಡು, ನನಗೆ ಇದು ಒಳ್ಳೆಯದಾ ಕೆಟ್ಟದ ಅನ್ನೋಂಥ ಬುದ್ಧಿ ನೀನನ್ನು ಕೊಟ್ಟು ನನಗೆ ಮಾರ್ಗದರ್ಶನ ಮಾಡು. ಹೀಗೆ ಭಗವಂತನ ಜೊತೆ ಸಂಬಂಧವನ್ನು ಬೆಳೆಸ್ಕೊಳ್ಳುವಂಥದ್ದು. ಹೀಗೆ ಮಾಡೋದರಿಂದ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ತನ್ನ ವಶಗಳಲ್ಲಿ ಪಟ್ಕೋತಾನೆ. ಹಾಗೂ ಇದು ಪ್ರಯತ್ನ ಅಂತ ನಾವು ಮಾಡ್ಬೋದು. ನಾವು ಪ್ರಯತ್ನ ಮಾಡಿದ್ಕೇ ಇಂದ್ರಿಯಗಳು ನಮ್ಮ ವಶಕ್ಕೆ ಬರೋದಿಲ್ಲ. ಇಂದ್ರಿಯಗಳು ವಶಕ್ಕೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಭಗವಂತ ಕಾರಣ. ಸೊ ಭಗವಂತನ ಕೃಪೆ ಇದ್ದರೆ ಮಾತ್ರ ಅದು ಸಾಧ್ಯ. ಅರೆ ಭಗವಂತನ ಕೃಪೆ ಬರಬೇಕು ಅಂತ ಹೇಳಿದ್ರೆ ನಾವು ಪ್ರಯತ್ನ ಮಾಡಬೇಕು. ನಾವು ಪ್ರಯತ್ನ ಮಾಡಿದ್ರೆ ಸುಮ್ಮನೆ ಭಗವಂತನ ಕೃಪೆ ಕೊಡು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಅನೇಕ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಮನಸ್ಸಿಗೆ ಬಂದಾಗ ಅದನ್ನು ತಡಿಬೇಕು. ಇದು ಕೆಟ್ಟದು, ಇದು ಒಳ್ಳೆಯ ಆಲೋಚನೆ ಅಲ್ಲ. ಯಾವುದೊಂದು ಹುಡುಗಿ ಹೋಗ್ತಾಳೆ, ಹುಡುಗಿ ಹೋಗ್ತಾಳೆ, ಕಣ್ಣು ಅಲ್ಲಿಗೆ ಹೋಗುತ್ತೆ, ಹುಡುಗಿ ನೋಡ್ತೀನಿ, ಇಲ್ಲ ನೋಡಬಾರ್ದು. ಪರಸ್ತ್ರೀ ನೋಡೋದು, ಪರಸ್ತ್ರೀ ತಾಯಿಯ ಹಾಗೆ. ಸೊ ಹೀಗೆ ಶಾಸ್ತ್ರ ಹೇಳುತ್ತೆ, ಇದು ಶಾಸ್ತ್ರ ಉಪದೇಶ ಇದೆ. ಯಾರೇ ಇಲ್ಲಿ ಪುರುಷ ಸ್ತ್ರೀ ನೋಡ್ಬೋದು ಅಥವಾ ಸ್ತ್ರೀ ಪುರುಷನ ನೋಡ್ಬೋದು. ಅರೆ ಇದು ಕೆಟ್ಟದು. ದಾರಿಯಲ್ಲಿ ಹೋಗ್ತಾ ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕಾಣುತ್ತೆ, ಮಂದಿರನೂ ಕಾಣುತ್ತೆ, ಎಲ್ಲಿಗೆ ಹೋಗಬೇಕು ಅನ್ನೋದು ವಿಚಾರ. ಸೊ ಇಲ್ಲ ಇಲ್ಲಿ ಹೋಗಬಾರ್ದು. ಅನೇಕ ಅಲ್ಲಿ ಶಬ್ದಗಳು ಕೇಳಿಸ್ಕೊತಾ ಇರುತ್ತೆ, ಅನೇಕ ದೊಡ್ಡ ದೊಡ್ಡ ಪೋಸ್ಟರ್ಗಳು, ಬ್ಯಾನರ್ಗಳು, ಏನೆಲ್ಲ ವಿಷಯಗಳಿರುತ್ತೆ. ಅದನ್ನು ನಾನು ನೋಡಬೇಕಾ ಬೇಡವಾ, ಇದು ಕೆಟ್ಟದು. ಶಾಸ್ತ್ರ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಇದೆಲ್ಲ ಕೊಟ್ಟಿದ್ದಾರೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಅದರಿಂದ ಇದು ಕೆಟ್ಟದ್ದು, ಅದು ನೋಡೋಕ್ಕೆ ಹೋಗಬಾರ್ದು. ಸೊ ನೀವೆಲ್ಲನೂ ಇಲ್ಲದೇ ಇರುವಂಥ ಜಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇರೋದು ಕೇವಲ ವೈಕುಂಠ ಲೋಕದಲ್ಲಿ. ಮೋಕ್ಷ ಪಡೆದಾಗ ಭಗವಂತ ಲೋಕಕ್ಕೆ ಅಲ್ಲಿ ಎಲ್ಲವೂ ಕೂಡ ಪರಿಶುದ್ಧವಾದಂಥದ್ದು. ಆದರೆ ಇಲ್ಲಿ ಇರೋ ತನಕ, ಮೃತ್ಯು ಲೋಕದಲ್ಲಿ ಇರೋ ತನಕ ಎರಡು ಥರದ ವಿಷಯಗಳು ಕಾಣ್ತಾ ಇದೆ. ಅದನ್ನು ಆಯ್ಕೆ ಯಾವ್ದು ಮಾಡ್ಕೋತೀವಿ
ಅದು ನಮ್ಮ ಕೈಯಲ್ಲಿದೆ. ಸೊ ನಾವು ಯಾವಾಗ ಪ್ರಯತ್ನ ಮಾಡ್ತೀವಿ, ಇದನ್ನು ಮಾಡೋಕ್ಕೆ ಹೋಗೋದಿಲ್ಲ, ಇದನ್ನು ಚಿಂತನೆ ಮಾಡೋದಿಲ್ಲ, ಚಿಂತನೆಗಳು ಮನಸ್ಸಲ್ಲಿ ಬರ್ತಾ ಇರುತ್ತೆ, ಅನೇಕ ಕಾಮ ಕ್ರೋಧ ಮದ ಮಾಸೆಲ್ಲ ಬರ್ತಾ ಇರುತ್ತೆ. ಆದರೆ ನಾವು ಎಚ್ಚರಿಕೆಯಿಂದ ಅದನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಭಗವಂತ ಶಕ್ತಿ ಕೊಡ್ತಾನೆ ಅದನ್ನು ಹೊರ ಹಾಕಲಿಕ್ಕೆ. ಸೊ ಇದು ಕೂಡ ಹೇಳ್ತಾ ಇದ್ದಾರೆ, ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಆದರೆ ನೀವು ಜಯಿಸಿದ್ದೀರಾ ಅಂತ ಹೇಳಿದ್ರೆ ಕೇವಲ ನಿಮ್ಮ ಪ್ರಯತ್ನ ಒಂದೇ ಅಲ್ಲ, ಅಲ್ಲಿ ಭಗವಂತನೂ ಕೂಡ ನಿಮ್ಮ ಪ್ರಯತ್ನಕ್ಕೆ ಆಶೀರ್ವಾದ ಮಾಡಿದ್ದಾನೆ, ಅದರಿಂದ ನೀವು ಜಯಿಸಿದ್ದೀರಾ ಅನ್ನೋಂಥ ವಿಷಯ ನಾವು ತಿಳಿಬೇಕಾಗಿದೆ. ಹಾಗೂ ಯಾರು ಇದನ್ನು ಮಾಡೋದಿಲ್ಲ ಅವರು ಸಕಲ ದುಃಖಗಳಿಗೆ ಒಳಗಾಗ್ತಾರೆ. ಮುಂದಿನ ಶ್ಲೋಕ. ಹಾಗೂ ಇಲ್ಲಿ ಹೇಳ್ತಾ ಇರುವ ಹಾಗೆ ಸುಖ ಇಲ್ಲ, ಶಾಂತಿ ಇಲ್ಲ. ಇದಕ್ಕೆ ಧ್ರುವ ಮಹಾರಾಜನ ಒಂದು ಉದಾಹರಣೆ ಕೂಡ ಕೊಡ್ತಾ ಇದ್ದಾರೆ. ಧ್ರುವ ಮಹಾರಾಜ ಅವನು ಕೋಪಗೊಂಡಿದ್ದ, ಯಾಕಂದರೆ ತನ್ನ ಮಲತಾಯಿ ಅವನಿಗೆ ಹೇಳಿದ್ಲು, ನೀನು ಸಿಂಹಾಸನ ಮೇಲೆ ಕೂರಬೇಕು, ಅಥವಾ ತಂದೆ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಹೇಳಿದ್ರೆ ನನ್ನ ಗರ್ಭದಲ್ಲಿ ಹುಟ್ಟಿದರೆ ಮಾತ್ರ ನಿನಗೆ ಯೋಗ್ಯತೆ ಇದ್ದರೆ, ಆದರೆ ನೀನು ನನ್ನ ಗರ್ಭದಲ್ಲಿ ಹುಟ್ಟಿಲ್ಲ, ಇನ್ನೊಂದು ತಾಯಿ ಹೊಟ್ಟೆಲಿ ಹುಟ್ಟಿದ್ದೆ, ಅದಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತ. ಅದಕ್ಕೆ ಆ ಸಣ್ಣ ಹುಡುಗ, 5 ವರ್ಷದ ಹುಡುಗ ಧ್ರುವ ಮಹಾರಾಜ, ಹರೇ ಕೃಷ್ಣ, ಧ್ರುವ ಮಹಾರಾಜ 5 ವರ್ಷದ ಬಾಲಕ ಏನು ಯೋಚನೆ ಮಾಡ್ತಾನೆ, ನನಗೆ ಇಷ್ಟು ಅಪಮಾನ ಮಾಡಿದಳಲ್ಲ, ಅದರಿಂದ ನನಗೆ ತಂದೆದು ರಾಜ್ಯ ಹೋಗಲಿ, ಬ್ರಹ್ಮನಿಗಿಂತ ದೊಡ್ಡ ರಾಜ್ಯ ನಾನು ಪಡಿಬೇಕು ಅಂತ ಅವನು ತಪಸ್ಸೆ ಮಾಡೋಕ್ಕೆ ಹೋಗ್ತಾನೆ. ತಾಯಿನ ಹೋಗಿ ಹೇಳ್ತಾನೆ, ನನಗೆ ದೊಡ್ಡ ರಾಜ್ಯ ಬೇಕು, ಯಾರು ಕೊಡ್ತಾರೆ, ಯಾರಿಗೆ ಕೊಡುವಂಥ ಶಕ್ತಿ ಇದೆ ನನಗೆ ಹೇಳಿ ಅಂತ. ತಾಯಿ ಹೇಳ್ತಾರೆ, ನಾನು ಅನೇಕ ಪ್ರವಚನಗಳು ಕೇಳಿದ್ದೆ, ಸಾಧು ಸಂತರ ಮಾತು ಕೇಳಿದೆ, ಅವ್ರು ಹೇಳ್ತಾಯಿದ್ರು ನಮಗೇನೇ ಬೇಕಿದ್ರು ಭಗವಂತ ಶ್ರೀಹರಿಯನ್ನು ಕೇಳಿದ್ರೆ ಶ್ರೀಹರಿ ನಮಗೆಲ್ಲ ಕೊಡ್ತಾನೆ, ಅವನ ಹೋಗಿ ಕೇಳಬೇಕು. ಎಲ್ಲಿ ಸಿಗ್ತಾನೆ ಶ್ರೀಹರಿ? ಸಾಧುಗಳು ಹೇಳ್ತಾರೆ, ಎಲ್ಲೋ ಕಾಡಿಗೆ ಹೋಗಿ ತಪಸ್ಸೆ ಮಾಡಿದ್ರೆ ಸಿಗ್ತಾನೆ ಅಂತ. ಆಯಿತು, ನಾನು ಕಾಡಿಗೆ ಹೋಗ್ತೀನಿ ಅಂಥೇಳಿ 5 ವರ್ಷದ ಹುಡುಗ ರಾಜ್ಯವನ್ನು ಬಿಟ್ಟು ಹೊಟ್ಟೋಗ್ತಾನೆ, ಭಗವಂತ ಶ್ರೀಹರಿನ ಪಡಿಬೇಕು ಅಂತ. ಸೊ ಅಲ್ಲಿ ನಾರದ ಮುನಿಗಳು ಭೇಟಿ ಆಗ್ತಾರೆ, ನಾರದ ಮುನಿಗಳು ಪರೀಕ್ಷೆ ಮಾಡ್ತಾರೆ, ಯಾಕಪ್ಪ ಇಷ್ಟು ಸಣ್ಣ ಬಾಲಕ, ಹೋಗಿ ಆಟಾಡೋದು ಬಿಟ್ಟು ನೀನೇನು ಆಟಾಡೋ ವಯಸ್ಸಲ್ಲಿ ತಪಸ್ಸೆ ಮಾಡಬೇಕು ಅಂತೆಲ್ಲ ಹೋಗ್ತಾ ಇದೆಯಾ ಅಂತೆಲ್ಲ, ಕಾಡಲ್ಲಿ ಸಿಂಹ ಇದೆಲ್ಲ ಇರುತ್ತೆ, ನಿಮಗೆಲ್ಲ ತಪಸ್ಸೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಅವನಲ್ಲಿ ಆ ಧೈರ್ಯ ಇತ್ತು, ಆ ಸ್ಥಿರತೆ ಇತ್ತು, ನನಗೆ ಭಗವಂತ ಪಡೀಲೇಬೇಕು, ಶ್ರೀಹರಿ ನಾನು ಪಡೀಲೇಬೇಕು, ನಿಮಗೆ ಮಾರ್ಗ ಗೊತ್ತಿದ್ದರೆ ಹೇಳಿ, ಇಲ್ಲಾಂದರೆ ನಾನು ಪಾಡಿಗೆ ನಾನು ಬಿಟ್ಟು ನಾನು ಹೋಗ್ತೀನಿ ಅಂತ. ನಾರದ ಮುನಿಗಳು ಉಪದೇಶ ಮಾಡ್ತಾನೆ, ಈ ರೀತಿ ತಪಸ್ಸೆ ಮಾಡಿದ್ರೆ ಭಗವಂತ ಶ್ರೀಹರಿ ಸಿಗ್ತಾನೆ ಅಂತ. ಆದ್ದರಿಂದ ಗುರುಗಳ ಉಪದೇಶ ಪಡ್ಕೊಂಡು ಧ್ರುವ ಮಹಾರಾಜ ಅಖಂಡವಾಗಿ 6 ತಿಂಗಳು ತಪಸ್ಸೆ ಮಾಡ್ತಾನೆ. 6 ತಿಂಗಳಲ್ಲಿ ಭಗವಂತ ಶ್ರೀಹರಿ ಪ್ರತ್ಯಕ್ಷನಾಗ್ತಾನೆ. ಶ್ರೀ ಪ್ರತ್ಯಕ್ಷನಾದಾಗ ಕೇಳ್ತಾನೆ, ಧ್ರುವ ನಿನ್ನ ತಪಸ್ಸು ನಾನು ತುಂಬ ತೃಪ್ತನಾಗಿದ್ದೇನೆ, ಏನು ಬರಬೇಕು ಕೇಳು ಅಂತ. ಆಗ ಧ್ರುವ ಮಹಾರಾಜನಿಗೆ ಆಭಾಸವಾಗುತ್ತೆ, ನಾನು ಯಾಕೋಸ್ಕರ ಬಂದಿದೆ, ಬ್ರಹ್ಮನಿಗಿಂತ ಒಂದು ದೊಡ್ಡ ರಾಜ್ಯ ಸಿಗಬೇಕು ಅಂತ ಬಂದಿದೆ. ಆದರೆ ಅವನಿಗೆ ಇವಾಗ ಅನ್ನಿಸ್ತದೆ, ನಾನು ಅದು ಕೇಳೋದು ಒಳ್ಳೆಯದಲ್ಲ. ಏಕೆಂತ ಹೇಳಿದ್ರೆ ಭಗವಂತ ಶ್ರೀ ಹರಿನ ಕಂಡಾಗ ಹಂಗೆ ಅನಿಸುತ್ತೆ, ಇದೇ ದೊಡ್ಡ ಐಶ್ವರ್ಯ. ಇಂತಹ ವ್ಯಕ್ತಿತ್ವವನ್ನು ಕಂಡ ಮೇಲೆ ಆ ಬ್ರಹ್ಮನ ರಾಜ್ಯವೂ ಕೂಡ ಹೇಗೆ ಅನ್ನಿಸ್ತಾ ಇದೆ, ಗಾಜಿನ ಚೂರುಗಳಾಗಿ ಕಾಣಿಸ್ತಾ ಇದೆ ನನಗೆ. ಅನಾವಶ್ಯಕವಾಗಿ ಏನಕ್ಕೋಸ್ಕರ ತಪಸ್ಸೆ ಮಾಡೋದನ್ನಲ್ಲ ಅಂಥೇಳಿ ಧ್ರುವ ಮಹಾರಾಜ ಚಿಂತನೆ ಮಾಡ್ತಾನೆ. ಸೊ ಅದರಿಂದ ಇಲ್ಲಿ ಆಸೆಗಳು, ಭೌತಿಕ ವಿಷಯಗಳು, ಧ್ರುವ ಮಹಾರಾಜನ ಹೇಳ್ಕೊಡ್ತಾ ಇದ್ದಾನೆ, ಬ್ರಹ್ಮನ ರಾಜ್ಯ, ಬ್ರಹ್ಮನಿಗೆ ದೊಡ್ಡ ರಾಜ್ಯ ಸಿಕ್ಕಿದ್ರೂ ಕೂಡ ಅದು ಗಾಜಿನ ಚೂರಿಗೆ ಸಮಾನ. ನಿಜವಾದಂಥ ಸಂತೋಷ ಯಾವುದು? ಭಗವಂತ ಶ್ರೀಹರಿಯ ದರ್ಶನ, ಅವನ ಪಾದಗಳ ಆಶ್ರಯ. ಆದ್ದರಿಂದ ಈ ಅಮೂಲ್ಯವಾದಂಥ ಜೀವನ ಸಿಕ್ಕಾಗ ನಾವು ಹಣ ಬೇಕು, ಆಸ್ತಿ ಬೇಕು, ಇದು ಮಾಡಬಾರ್ದು ಅಂತಿಲ್ಲ, ಪ್ರಯತ್ನ ಮಾಡಿ, ಆದರೆ ಅದಕ್ಕೋಸ್ಕರನೇ ಎಲ್ಲ ಸಮಯವನ್ನು ಕಳಿಬಾರ್ದು. 8 ತಾಸು ದಿನದಲ್ಲಿ 8 ರಿಂದ 10 ತಾಸು ಮಾತ್ರ ಹಣ ಸಂಪಾದನೆಗೋಸ್ಕರ, ಅದು ನಿಮ್ಮ ಪಾಲು. ಅದಕ್ಕಿಂತ ಜಾಸ್ತಿ ನೀವು ಕೆಲಸ ಮಾಡಿ ನಿಮ್ಗೆ ಹಣ ಸಿಕ್ಕಿದ್ರೂ ಕೂಡ ನಿಮ್ಮ ಕೈಯಲ್ಲದು ಉಳಿಯೋದಿಲ್ಲ. ಸೊ ನಮಗೆ ಅಂತ ಯೋಗ್ಯತೆ, ನಮ್ಮ ಜೀವನದಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟು ಸಮಯ ಅಂತ ಭಗವಂತ ಕೊಟ್ಟಿದ್ದಾನೆ, ಅಷ್ಟು ಸಮಯದಲ್ಲಿ ಏನು ನಮಗೆ ಸಿಗುತ್ತೆ ಅದೇ ನಮಗೆ ಯೋಗ್ಯತೆ. ಇಲ್ಲಾಂದರೆ ಯಾವುದೋ ಒಂದು ರೀತಿಯಲ್ಲಿ ಅನಾರೋಗ್ಯವಾಗಿನೋ ಇನ್ನೇನೋ ಆಗಿಯೋ ಅದು ಕಳ್ಕೊಂಡು ಹೋಗ್ಬಿಡುತ್ತೆ ಅದು. ಸೊ ಅದರಿಂದ ದಾಸರು, ಆಚಾರ್ಯರು ಹಾಡ್ತಾರೆ, ಕಮಲ ಜಲ ಜಲ ಜೀವನ ತಲಮಲ ಭಜಹು ಹರಿಪದ ನೀತಿರೆ. ನಮ್ಮ ಜೀವನ ಕಮಲ ದಲ ಜಲ, ಕಮಲದ ಎಲೆಯ ಮೇಲೆ ಇರುವಂಥ ಒಂದು ಹನಿ ನೀರಿನ ಹಾಗೆ. ಕಮಲದ ಹೂ ನೋಡಿದ್ದೀರಾ? ಕಮಲದ ಹೂವಿನ ಎಲೆ, ಅದ್ರ ಮೇಲೆ ಒಂದು ಹನಿ ಇದ್ದರೆ ಅದು ನೀರು ಅಂಟ್ಕೊಳ್ಳೋದಿಲ್ಲ ಎಲೆಗೆ. ಸ್ವಲ್ಪ ಗಾಳಿ ಬಂದರೂ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರುತ್ತೆ, ಮತ್ತು ಯಾವಾಗ ಅದು ನೀರಿಗೆ ಬಿದ್ದೋಗುತ್ತೆ ಅದು ಹೊಟ್ಟೋಗುತ್ತೆ ಅದು. ಹಾಗೆಯೇ ನಮ್ಮ ಆಯಸ್ಸು ನಮಗೆ ಅನ್ನಿಸ್ಬೋದು, 50 ವರ್ಷ ಆಗೋಯ್ತು, 60 ವರ್ಷ ಆಗೋಯ್ತು, 70 ವರ್ಷ ಆಯಿತು, 100 ವರ್ಷ ಆಯಿತು, 100 ವರ್ಷ ಅಂತ ಅನ್ನಿಸ್ಬೋದು.
100 ವರ್ಷವೂ ಕೂಡ ಹೀಗೆ ತಲಮಲ ಯಾವಾಗ ಬೇಕಾದ್ರೂ ಇದು ಹೋಗ್ಬಿಡುತ್ತೆ ಅದು. ಅದರಿಂದ ಮನುಷ್ಯ ಜನ್ಮ ಬಂದಾಗ ವ್ಯಕ್ತಿ ಏನು ಮಾಡಬೇಕು? ಭಜಹು ಹರಿಪದ ನೀತಿರಿ, ಹರಿಯ ಭಜನೆ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಯಾರು ಈ ಭಜನೆ ಮಾಡ್ತಾ ಆಸಕ್ತಿ ಬೆಳೆಸ್ಕೋತಾನೆ, ಈ ಭಜನೆಯ ಒಂದು ಆಸಕ್ತಿ ಅದನ್ನು ಸಂಗ್ರಹ ಮಾಡ್ತಾನೆ, ಅವನು ನಿಜವಾಗಿ ಭಾಗ್ಯವಂತನು. ಮುಂದೆ ಕೃಷ್ಣ 67ನೇ ಶ್ಲೋಕ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾದಮಿವಾಪಸಿ. ಚಂಡಮಾರುತವು ನೀರಿನಲ್ಲಿರುವ ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತದೆ. ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟರೂ ಅದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಪಹರಿಸಬಲ್ಲದು. ಹೇಗೆ ಸಮುದ್ರದಲ್ಲಿ ಹಡಗುಗಳು ಹೋಗ್ತಾರೆ, ದೊಡ್ಡ ದೊಡ್ಡ ಹಡಗುಗಳಿದೆ. ಆದರೆ ದೊಡ್ಡ ಬಿರುಗಾಳಿ ಬಂತು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಹಡಗುಗೂ ಕೂಡ ಅದನ್ನು ಮುಳುಗಿಸ್ಬೋದು. ಹಡಗು ಅನೇಕ ಮಹಡಿಗಳಿರುತ್ತೆ, 20 ಮಹಡಿಗಳ ಹಡಗಿರುತ್ತೆ. ಅಷ್ಟು ದೊಡ್ಡ ದೊಡ್ಡ ರೋಡ್ ರಸ್ತೆಗಳಿರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಹೋಟೆಲ್ಗಳಿರುತ್ತೆ. ಇಷ್ಟು ದೊಡ್ಡ ಹಡಗು ಮಾಡಿರ್ತಾರೆ. ಅಷ್ಟು ದೊಡ್ಡ ಹಡಗು ಕೂಡ ಚಂಡಮಾರುತ ಬಂದಾಗ ಅದನ್ನು ಎದುರಿಸಲಿಕ್ಕೆ ಅದಕ್ಕೆ ಶಕ್ತಿ ಇರೋದಿಲ್ಲ. ಟೈಟಾನಿಕ್ ಕತೆ ಕೇಳಿದ್ದೀರ ಅಲ್ವಾ? ಟೈಟಾನಿಕ್ ಅನ್ನುವಂಥ ಹಡಗು ಒಬ್ಬ ವ್ಯಕ್ತಿ ಮಾಡ್ತಾನೆ. ಮತ್ತು ಏನಂತಾನೆ ಅಹಂಕಾರದಿಂದ ಹೇಳ್ತಾನೆ, ನನ್ನ ಹಡಗನ್ನು ಭಗವಂತ ಇಚ್ಛೆ ಪಟ್ಟರು ಕೂಡ ಅದನ್ನು ಮುಳುಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆ ಹಡಗು ತನ್ನ ಪ್ರಥಮ ಪ್ರಯಾಣದಲ್ಲೇ ಅದು ಮುಳುಗೋಗ್ಬಿಡುತ್ತೆ. ಅದು ಭಗವಂತನ ಎದುರು ಹಾಕ್ಕೊಳ್ಳುವಂಥವರು, ಇದು ನಾಸ್ತಿಕರು, ಇವರಿಗೆಲ್ಲ ಕೊನೆಯಲ್ಲಿ ವಿನಾಶವೇ ಆಗುವಂಥದ್ದು. ಸೊ ಹೀಗೆಯಲ್ಲಿ ನಮ್ಮ ಮನಸ್ಸು ಹೇಳ್ತಿದ್ದಾರೆ, ಯಾವುದೋ ಒಂದು ಇಂದ್ರಿಯಕ್ಕೆ ವಶವಾದರೂ ಕೂಡ ನಾವು ಅಂದ್ಕೋಬೋದು ಅದು 5 ಇಂದ್ರಿಯಗಳು ಆಗದೇ ಇದ್ದರೂ ಒಂದಾದರೂ ವಶಪಡಿಸ್ಕೋತೀನಿ, ಇನ್ನು ಮಿಕ್ಕಿದ್ರೂ ಕುಲ ಬಿಡ್ತೀನಿ. ಇಲ್ಲ, ಒಂದೂ ಕೂಡ ನಮ್ಮ ವಶದಲ್ಲಿದ್ದರೂ ಕೂಡ ಅದು ನಮಗೆ ಹಾನಿಕಾರಕ. ಹೇಗೆ ಉದಾಹರಣೆಗಳು ಕೊಡ್ತಾರೆ. ಹೇಗೆ ಮೀನು ಆರಾಮಾಗಿ ಸಮುದ್ರ ದೊಡ್ಡ ನೀರಲ್ಲಿ ಎಲ್ಲ ಕಡೆ ಅದಕ್ಕೆ ಆಹಾರ ಅದಕ್ಕೆ ಸಿಗುತ್ತೆ, ಎಲ್ಲಿ ಬೇಕಾದ್ರೂ ತಿನ್ಬೋದು. ಆದರೆ ಈ ಮೀನು ಹಿಡಿಯೋವನು ಒಂದು ಕೊಕ್ಕೆಗೆ ಒಂದು ಸಣ್ಣ ಹುಳ ಹಾಕಿ ನೀರಿಗೆ ಹಾಕಿರ್ತಾನೆ. ಆವಾಗ ಮೀನು ಏನು ಮಾಡುತ್ತೆ, ಆ ಹುಳಕ್ಕೆ ಆಸಕ್ತಿ ಹೋಗಿ ಅದನ್ನು ಹಿಡಿಯೋಕ್ಕೆ ಹೋಗೋದೇನಾಗುತ್ತೆ, ಆ ಕೊಕ್ಕೆಗೆ ಸಿಕ್ಕಾಕ್ಕೊಂಡು ತನ್ನ ಜೀವನೇ ಕಳ್ಕೊಳ್ಳುತ್ತೆ. ಅಂದರೆ ಆ ನಾಲಿಗೆ ರುಚಿಗೋಸ್ಕರ, ನಾಲಿಗೆ ಚಪಲತೆಯಿಂದ ಅದಕ್ಕೆ ಬುದ್ಧಿ ಓಡಲಿಲ್ಲ, ಅದು ಕೊಕ್ಕೆ ಇದೆ, ಅದು ಕಾಣಿಸಲಿಲ್ಲ, ಅದಕ್ಕೆ ಬರೀ ಹುಳ ಕಾಣಿಸಿದೆ, ಕೊಕ್ಕೆ ಕಾಣಿಸಲಿಲ್ಲ, ಆದರೆ ಕೊಕ್ಕೆಗೆ ಸಿಕ್ಕಾಕೋತು. ಹಾಗೆಯೇ ದುಂಬಿ. ಸೊ ದುಂಬಿ ಅದು ಕೆಲವೊಮ್ಮೆ ತಾವರೆ ಹೂ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ, ಅದು ಏನನ್ನು ಜೀರಿಸಲಿ, ಜೇನನ್ನು ಹೀರ್ಕೊಳ್ಳೋಕ್ಕೆ. ಆದರೆ ಹೀರ್ತಾ ಅದು ಮರ್ತೋಗುತ್ತೆ, ಸಮಯ ಹೋಗ್ತಾ ಇದೆ ಅಂತ. ಸಮಯ ಕಳೀತಾ ಇದ್ದಾಗೆ ಸೂರ್ಯ ಅಸ್ತ ಆದರೆ ಏನಾಗುತ್ತೆ, ಆ ಕಮಲ ಮುಚ್ಚೋಗುತ್ತೆ. ಸೊ ಕಮಲ ಮುಚ್ಚೋದಾಗ ಅದು ಒಳಗಿರುವಂಥ ಹುಳ ಬೆಳಗ್ಗೆ ತನಕ ಅದು ಸತ್ತೋಗ್ಬಿಡುತ್ತೆ. ಹಾಗೆಯೇ ಒಂದು ಜಿಂಕೆ. ಸೊ ಜಿಂಕೆ ಹಿಡಿಯೋ ಬೇಟೆಗಾರ ಏನು ಮಾಡ್ತಾನೆ, ಒಂದು ಕೊಳಲನ್ನು ಊದ್ತಾನೆ. ಆ ಕೊಳು ಊದೋದ್ರಿಂದ ಜಿಂಕೆಗೆ ಆಕರ್ಷಣೆ ಆಗುತ್ತೆ. ಮತ್ತು ಆ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಹಿಂದೆ ಓಡ್ಕೊಂಡು ಹೋಗುತ್ತೆ. ಮತ್ತು ಯಾವಾಗ ಬೇಟೆಗಾರ ಎಲ್ಲೋ ಇರ್ತಾನೆ, ಅದೇ ಜಿಂಕೆ ಎಲ್ಲೋ ಹಳದಿಲಿರೋಂಥ ಜಿಂಕೆ ಓಡ್ಕೊಂಡು ಬೇಟೆಗಾರ ಅಂತಲೇ ಬರುತ್ತೆ. ಅದು ಹತ್ತಿರ ಬಂದಾಗ ಬೇಟೆಗಾರ ಬಾಣ ಹೊಡೆದು ಅದನ್ನು ಸಾಯಿಸ್ಬಿಡ್ತಾನೆ. ಹಾಗೆ ಆನೆಗಳು ಗಂಡಾನೆಗಳು ತುಂಬ ಶಕ್ತಿಯುತವಾದಂಥದ್ದು, ಕಾಡಲ್ಲಿ ಸ್ವತಂತ್ರವಾಗಿ ಓಡಾಡ್ತಾ ಇರುತ್ತೆ. ಆದರೆ ಆನೆಯನ್ನು ಹಿಡಿಯುವಂಥವನು ಏನು ಮಾಡ್ತಾನೆ, ಒಂದು ಹೆಣ್ಣಾನೆಯನ್ನು ಹೆಂಗೋ ಪಳಗಿಸಿರ್ತಾನೆ ಅವನು. ಮತ್ತು ಅದಕ್ಕೆಲ್ಲ ತರಬೇತಿ ಕೊಟ್ಟು ಒಂದು ದೊಡ್ಡ ಗುಂಡಿ ಮಾಡಿರ್ತಾನೆ. ಆ ಗುಂಡಿಯನ್ನು ಮೇಲೆ ಎಲೆಯಿಂದ ಮುಚ್ಚಿರ್ತಾನೆ. ಮತ್ತು ಹೆಣ್ಣೆ ಆನೆಯನ್ನು ಕಳಿಸ್ತಾನೆ ಕಾಡಿಗೆ. ಗಂಡಾನೆ ಆ ಹೆಣ್ಣಾನೆಗೆ ಆಕರ್ಷಣೆ ಆಗುತ್ತೆ, ಹಿಂದೆ ಓಡಿ ಬರುತ್ತೆ. ಆ ಹೆಣ್ಣಾನೆ ಓಡ್ಕೊಂಡು ಆ ಗುಂಡಿಯಲ್ಲಿರುತ್ತೆ, ಅದ್ರ ಪಕ್ಕದಿಂದ ಅದು ಓಡ್ಕೊಂಡು ಬರುತ್ತೆ. ಅರೆ ಗಂಡಾನೆಗೆ ಅದು ಗೊತ್ತಿರೋದಿಲ್ಲ, ಸೀದಾ ಬಂದು ಗುಂಡಿ ಮೇಲೆ ಕಾಲಿಡುತ್ತೆ,
ಬಿದ್ದು ಕೆಳಗೆ ಸಿಕ್ಕಾಕೊಳ್ಳುತ್ತೆ. ಅನಂತರ ಈ ವ್ಯಕ್ತಿ ಮಹೋತ, ಅದಕ್ಕೆ ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪ ಆಹಾರ ಕೊಟ್ಟು ಅದನ್ನು ತನ್ನ ವಶಪಡಿಸ್ಕೊಂಡು ತನಗೆ ಇಚ್ಛೆ ಆಗೋ ರೀತಿಯಲ್ಲಿ ಅದನ್ನು ಕೆಲಸಕ್ಕೋಸ್ಕರ ಉಪಯೋಗ ಮಾಡ್ಕೋತಾನೆ. ಹೀಗೆ ಆನೆ ಅಷ್ಟು ಶಕ್ತಿಯುತ ಆದರೂ ಕೂಡ ಅವನು ಆ ಒಂದು ಆಸೆಯಿಂದ, ಕಾಮದ ಆಸೆಯಿಂದ ಅವನು ಒಬ್ಬ ವ್ಯಕ್ತಿಗೆ ಆಳಾಗಿ ಕೂರ್ತಾನೆ. ಹಾಗೆಯೇ ಅದು ಒಂದೊಂದು ಇಂದ್ರಿಯದಿಂದನೇ ಒಬ್ಬೊಬ್ಬ ಬೀಳ್ತಾನೆ. ನಮ್ಮಲ್ಲಿ 5 ಇಂದ್ರಿಯಗಳು ತುಂಬ ಬಲಿಷ್ಠವಾಗಿದೆ. ಕಣ್ಣಿರಲಿ, ಇವಾಗ ಹೇಗೆ ಕಣ್ಣು ಅನೇಕ ಹುಳಗಳು ಬೆಂಕಿ ಹಚ್ಚಿದಾಗ ಒಂದು ಸಣ್ಣ ಸಣ್ಣ ಹುಳಗಳು ಬೆಂಕಿಗೆ ಬಂದು ಬೀಳುತ್ತೆ, ನೋಡಿದ್ದೀರಾ? ಮನೆಯಲ್ಲಿ ಕರೆಂಟ್ ಇಲ್ದಾಗ ಕ್ಯಾಂಡಲ್ ಹಚ್ಚಿದಾಗ ಕೂಡ ಕೆಲವು ಹುಳಗಳು ಬರುತ್ತೆ, ಕ್ಯಾಂಡಲ್ ಪಕ್ಕ ಬಂದು ಅದಕ್ಕೆ ಬಿದ್ದು ಸುಟ್ಟೋಗುತ್ತೆ. ಅಂದರೆ ಅದಕ್ಕೆ ಏನೋ ಕಣ್ಣು ಒಂದು ರೀತಿ ಆಕರ್ಷಣೆ, ಏನೋ ತೇಜಸ್ವಿ ಆಗಿದೆ, ಅದನ್ನು ಹಿಡಿಬೇಕು ಅಂತೇಳಿ ಹುಳಗಳು ಓಡಿ ಬರುತ್ತೆ. ಆದರೆ ಆ ಬೆಂಕಿ ಹತ್ರ ಬಂದಾಗ ಸುಟ್ಟು ಭಸ್ಮ ಆಗುತ್ತೆ. ಹಾಗೆಯೇ ನಮ್ಮ ಇಂದ್ರಿಯಗಳು, 5 ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದೆಲ್ಲವೂ ಕೂಡ ತುಂಬ ಬಲಿಷ್ಠವಾದಂಥದ್ದು. ಒಂದನ್ನೂ ಕೂಡ ನಾವು ಹತೋಟಿಟ್ಕೊಳ್ಳದೆ ಬಿಟ್ಟರೆ ಅದು ನಮ್ಮನ್ನು ವಿನಾಶಕ್ಕೆ ಕರೆದೊಯ್ಯುತ್ತೆ. ಆದ್ದರಿಂದ ಎಲ್ಲ ಇಂದ್ರಿಯಗಳನ್ನು ನಾವು ವಶಪಡಿಸಿಕೊಳ್ಳಬೇಕು. ಸೊ ಇದನ್ನೇ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ಒಂದಕ್ಕೂ ಕೂಡ ಆಸಕ್ತಿ, ಆಯಿತು ನಾನು ಎಲ್ಲ ಒಳ್ಳೆಯದು ಮಾಡ್ತೀನಿ, ಒಂದೇ ಒಂದು ಅಭ್ಯಾಸ, ಸಿಗರೇಟ್ ಸೇದೋ ಅಭ್ಯಾಸ ಇದೆ, ಅದೊಂದು ಮಾತ್ರ ಬಿಡೋದಿಲ್ಲ. ಇಲ್ಲ ನಾನು ಬರೀ ಕುಡಿತೀನಿ, ಇನ್ನೇ ನನ್ನ ಕೆಟ್ಟ ಕೆಲಸ ಇಲ್ಲ. ಇಲ್ಲ ನಾನು ಕೇವಲ ಮಾಂಸ ತಿಂತೀನಿ, ಬೇರೆ ಏನೂ ನನಗೆ ಕೆಟ್ಟದ್ದು ಅಭ್ಯಾಸ ಇಲ್ಲ. ನಾನು ಬರೀ ಫಿಲಮ್ ನೋಡ್ತೀನಿ. ಸೊ ಹೀಗೆ ಯಾವುದೋ ಒಂದನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಅದೇ ಚಟ ಆಗುತ್ತೆ. ಆ ಚಟದಿಂದ ಅವನು ವಿನಾಶವನ್ನು ಹೊಂದುತ್ತಾನೆ. ಎಲ್ಲ ಇರುತ್ತೆ, ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ, ಯಾವುದೋ ಒಂದು ಸಣ್ಣ ಕೆಟ್ಟ ಗುಣ ಇರುತ್ತೆ, ಅದರಿಂದ ಎಲ್ಲೋ ಅವನು ಸಿಕ್ಕಾಕೋತಾನೆ, ಅದರಿಂದ ಅವನು ತನ್ನ ವಿನಾಶಕ್ಕೆ ಕಾರಣ. ಆದ್ದರಿಂದ ಯಾವುದನ್ನು ಕೂಡ, ಯಾವುದೇ ನಿಯಮಗಳನ್ನು ನಾನು ಉಲ್ಲಂಘನೆ ಮಾಡಬಾರದು. ಯಾವಾಗಲೂ ನಿಯಮಗಳ ಚೌಕಟ್ಟಲ್ಲಿ ನಾವು ನಡಿಬೇಕು. ನಿಯಮಗಳಿಲ್ಲದೆ ಯಾವ ನಡೀತಾನೆ ಅವನು ನಿಶ್ಚಯವಾಗಿ ಕೆಳಗೆ ಬೀಳ್ತಾನೆ. ಆದರೆ ಯಾರು ನಿಯಮಗಳ ಚೌಕಟ್ಟಲ್ಲಿ ನಡೀತಾನೆ ನಿಶ್ಚಯವಾಗಿ ಅವನು ಜಯವನ್ನು ಗಳಿಸ್ತಾನೆ, ಸುಖವಾಗಿರ್ತಾನೆ, ಶಾಂತಿಯನ್ನು ಪಡಿತಾನೆ. ಸೊ ಹೇಗೆ ಉದಾಹರಣೆ ಕೊಡ್ತಾರೆ, ಅಂಬರೀಷ್ ಮಹಾರಾಜ ರಾಜನಾಗಿದ್ದರೂ ಕೂಡ ಅವನು ಪ್ರತಿನಿತ್ಯ ಅವನು ಬೆಳಗ್ಗೆ ಎದ್ದು ಭಗವಂತನ ಸೇವೆ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು. ಹೀಗೆ ಅವನು ಶ್ರವಣ, ಕೀರ್ತನ, ಸ್ಮರಣ, ವಂದನ, ಪಾದ ಸೇವನ, ಪೂಜನ, ಸಖಿಜನ, ಆತ್ಮನಿವೇದನ, ಇದೆಷ್ಟು ನವವಿಧ ಭಕ್ತಿ ಅಂತ ಹೇಳ್ತಾರೆ. ಪ್ರತಿನಿತ್ಯ ಭಗವಂತನ ನಾಮಗಳು ಕೇಳಿಸ್ಕೊತಾ ಇದ್ದ, ಗುಣಗಾನ ಮಾಡ್ತಾ ಇದ್ದ, ಭಗವಂತನಿಗೆ ಅರ್ಪಣೆ ಹೂವನ್ನು ತಗೋತಾ ಇದ್ದ, ಭಗವಂತನ ತನ್ನ ಕೈಗಳಿಂದ ಶುಚೀಕರಣ ಮಾಡಿ ಅಲಂಕಾರ ಮಾಡೋದೆಲ್ಲ ತೊಡಗ್ತಾ ಇದ್ದ. ಭಗವಂತ ನೀನು ಒಡೆಯ, ನಾನು ದಾಸ ಅಂತ ಭಾವನೆ ಇತ್ತು. ಹೀಗೆ ಎಲ್ಲವನ್ನೂ ಕೂಡ ರಾಜನಾಗಿದ್ದರೂ ಕೂಡ ಸಮರ್ಪಣೆ ಮಾಡಿರೋ ಕಾರಣ ಅವನ ಕೀರ್ತಿ ವಿಶ್ವಾದ್ಯಂತ ಹರಡಿತ್ತು. ಅವನು ಸುಖಮಯವಾಗಿ ಶಾಂತಿಯುತವಾಗಿ ಇದ್ದ. ಮುಂದೆ ಶ್ಲೋಕ 68. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೈಃ ಇಂದ್ರಿಯಾಣಿಂದ್ರಿಯೇಭ್ಯಃ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಮಹಾಬಾಹುವೇ, ಈ ಕಾರಣದಿಂದ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ತಡೆದಿಡುತ್ತಾನೋ ಆತನು ನಿಶ್ಚಯವಾಗಿಯೂ ಸ್ಥಿರಬುದ್ಧಿಯವನು. ಹೀಗೆ ಸ್ಥಿರ ಬುದ್ಧಿ ಅಂತ ಹೇಳಿದ್ರೆ ಇಂದ್ರಿಯಗಳನ್ನು ಇಂದ್ರಿಯ ವಸ್ತುಗಳಿಂದ ದೂರ ಇಡುವಂಥದ್ದು. ಇಂದ್ರಿಯಗಳಿಗೆ ಇಂದ್ರಿಯ ವಸ್ತು, ಕಣ್ಣಿಗೆ ಇಂದ್ರಿಯ ವಸ್ತು ಏನು? ನೋಟ. ಕಿವಿಗಳಿಗೆ ಇಂದ್ರಿಯ ವಸ್ತು ಶಬ್ದ. ಮೂಗಿಗೆ ಇಂದ್ರಿಯ ವಸ್ತು ವಾಸನೆ. ನಾಲಿಗೆಗೆ ಇಂದ್ರಿಯ ವಸ್ತು ರುಚಿ. ಚರ್ಮಕ್ಕೆ ಇಂದ್ರಿಯ ವಸ್ತು ಸ್ಪರ್ಶ. ಸೊ ಇಂದ್ರಿಯದ ವಸ್ತುಗಳು. ಸೊ ಯಾವಾಗ ಬೇಕು, ಎಲ್ಲಿ ಬೇಕು ಅದನ್ನು ಉಪಯೋಗ ಮಾಡಬೇಕು, ಎಲ್ಲಿ ಬೇಡ ಅದನ್ನು ಉಪಯೋಗ ಮಾಡೋದಿಲ್ಲ. ಸೊ ಹೀಗೆ ಯಾರು ಇರ್ತಾರೋ ಅವರು ಸ್ಥಿರ ಬುದ್ಧಿ. ಹಾಗೂ ಎಚ್ಚರಿಕೆ ಇರಬೇಕು. ಮಾಯಾ ತುಂಬ ಬಲಿಷ್ಠವಾದಂಥದ್ದು. ಮಾಯಾಶಕ್ತಿ, ಭ್ರಮಿತ ಮಾಡುವಂಥ ಶಕ್ತಿ, ಜಗತ್ತು ಇದು ಸುರಕ್ಷಿತವಾದಂತಹ ಜಾಗ ಅಲ್ಲ. ಅದರಿಂದ ಎಲ್ಲೂ ಕೂಡ ನಾವು ಎಚ್ಚರ ತಪ್ಪಬಾರದು. ಯಾರೇ ಇರಲಿ, ಯಾವುದೇ ಜಾಗ ಇರಲಿ, ಸದಾ ನಾವು ಎಚ್ಚರಿಕೆಯಿಂದ ಇರಬೇಕು. ಸದಾ ಬುದ್ಧಿವಂತಿಕೆಯಿಂದ ವಿಚಾರ ಮಾಡಬೇಕು. ಇದು ಒಳ್ಳೆಯದ ಅಲ್ಲ, ಇದು ಕೆಟ್ಟದ ಅಲ್ಲ.
ಪರಿವಾರದವರು ಇರ್ಬೋದು, ಸ್ನೇಹಿತರು ಇರ್ಬೋದು. ಬಾಲ್ಯ ಸ್ನೇಹಿತ ಇದ್ದಾನೆ, ಬಾರೋ ಹೋಗೋಣ. ಕೇಳಬೇಕು, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ. ಹೇಳ್ತಾನೆ ಬಾ ಹಾಗೆ ಹೋಗೋಣ, ಅಲ್ಲಿ ಕುಡಿಯೋಣ, ಇಲ್ಲಿ ತಿನ್ನೋಣ. ಅಥವಾ ಅವನು ಗಾಡಿಯಲ್ಲಿ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಾನೆ. ಆಯಿತು, ಎಲ್ಲೋ ಆಕ್ಸಿಡೆಂಟ್ ಆಯಿತು. ಅವನ ಇದರಿಂದ ನಮ್ಮ ದೇಹನ ಎಷ್ಟೊಂದು ಜನ ಹತ್ರ ಹೋಗಿದೆ, ಫ್ರೆಂಡ್ಸ್ಗಳ ಜೊತೆ ಸುತ್ತಾಡ್ತಾರೆ. ಒಂದೇ ಒಂದು ಇದು ಸ್ಪೀಡಾಗಿ ಓಡಿಸಿದ್ದಷ್ಟೇ, ಏನಂತ ದೊಡ್ಡ ತಪ್ಪು ಕೆಲಸ ಅಲ್ಲ. ಆದರೆ ಆ ಇಂದ್ರಿಯ ಸುಖ, ಆ ಸ್ಪೀಡಾಗಿ ಹೋಗಿ ಅವನಿಗೇನು ಚರ್ಮದಲ್ಲಿ ಸುಖ ಸಿಗ್ತಾಯಿತ್ತು, ಅದರಿಂದ ದೇಹವೇ ನಾಶವಾಯಿತು. ಈಗ ಡ್ರಗ್ಸ್ ತೊಗೋತಾರೆ, ಇಲ್ಲ ಪೊಲೀಸ್ ಹತ್ರ ಸಿಕ್ಕಾಕೋತಾರೆ. ನಾನಾ ರೀತಿ ವಿದ್ಯಾಭ್ಯಾಸ ಹಾಳಾಗುತ್ತೆ. ಒಂದು ಸಲ ಹೋಗಿ ಆಸಕ್ತನಾದ್ನ, ಅದಕ್ಕೋಸ್ಕರ ಅನೇಕ ಜನರು ಜೂಜಾಟ ಆಡುವಂಥದ್ದು. ಒಂದು ಸಲ ಆಡೋಣ, ಏನಾಗಲ್ಲ, ಏನು ತೊಂದರೆ, ಒಂದು ಸಲ ಆಡು, ಏನು ಹಣ ಒಂದು ಸಲ ಕಟ್ಟಬೇಕಾಗಿಲ್ಲ, ಸುಮ್ಮನೆ ಹಾಡು, ನಾನು ಕಟ್ತೀನಿ. ಆಮೇಲೆ ಅಭ್ಯಾಸ ಅಲ್ಲಿಂದ ಶುರು ಆಗುತ್ತೆ. ಸೊ ಅದರಿಂದ ನಾವು ಯಾವತ್ತೂ ಕೂಡ ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ನಾವು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯ ನಿರ್ದೇಶನದಲ್ಲಿ ಇರಬೇಕು. ಅಂದರೆ ಒಬ್ಬ ಗುರುಗಳನ್ನು ಸ್ವೀಕಾರ ಮಾಡಬೇಕು. ನನಗೆ ಯಾರು ಗುರುಗಳು ಬೇಕಾಗಿಲ್ಲ, ನಾನೇ ಆಧ್ಯಾತ್ಮಿಕವಾಗಿ ಮುಂದುವರಿತೀನಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಹೇಗೆ ವಿದ್ಯಾರ್ಥಿ ಕೂಡ ಶಾಲೆಗೆ ಹೋಗಿ ಟೆಕ್ಸ್ಟ್ ಬುಕ್ಗಳು ಸಿಗುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ, ಖರೀದಿ ಮಾಡ್ಬೋದು. ಅರೆ ತಾನೇನು ವಿದ್ಯೆ ಕಲೀಲಿಕ್ಕೆ ಆಗೋದಿಲ್ಲ, ಗುರುಗಳು ಅನ್ನೋದು ಬೇಕು. ಹಾಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡಿಬೇಕು, ನಮಗೆ ಸ್ಥಿರ ಬುದ್ಧಿ ಇರಬೇಕು ಅಂತ ಹೇಳಿದ್ರೆ ನಮ್ಮನ್ನು ನೋಡುವಂಥ ಒಬ್ಬ ವ್ಯಕ್ತಿ ಇರಬೇಕು. ಆ ವ್ಯಕ್ತಿ ಹತ್ರ ನಮ್ಮ ಭಾವನೆಗಳನ್ನು ಹೇಳ್ಕೋಬೇಕು. ನನಗೆ ಈ ರೀತಿಯೆಲ್ಲ ಇದೆ, ಈ ರೀತಿ ಚಿಂತನೆ ಇದೆ, ಮಾಡ್ತಾ ಇದ್ದೀನಿ, ಇದು ಸರಿನಾ ತಪ್ಪಾ ಅಂತ ವಿಮರ್ಶೆ ಮಾಡಬೇಕು. ನಮ್ಮ ಭಗವಂತನ ಮುಂದೆ ಹೇಳ್ಕೊಂಡ್ರೆ ಭಗವಂತ ನಿಮ್ಮ ಜೊತೆ ಹೇಳೋದಿಲ್ಲ ಇದು ತಪ್ಪು ಇದು ಸರಿ ಅಂತ ಹೇಳೋದಿಲ್ಲ. ಯಾರು ಇರ್ತಾರೆ, ಒಬ್ಬ ವ್ಯಕ್ತಿ, ಗುರುಗಳು ಅಂತಾರೆ. ಗುರುಗಳು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಅದರಿಂದ ನಾವು ಒಬ್ಬ ಗುರುಗಳನ್ನು ಸ್ವೀಕಾರ ಮಾಡಬೇಕು. ಯಾರ ಮುಂದೆ ಮನಸ್ಸನ್ನು ಬಿಚ್ಚಿ ಹೇಳ್ಬೋದು. ಮತ್ತು ನಮ್ಮ ತಪ್ಪು ಸರಿಗಳನ್ನು ತಿದ್ದುಪಡಿಸಿ, ನಾವು ತಪ್ಪು ಮಾಡ್ತಾಯಿದ್ರೆ ನಮಗೆ ಬೈದು ಸರಿಪಡಿಸ್ಬೇಕು. ನಾವು ಯಾರು ಬೈಗಳನ್ನು ಕೇಳ್ಕೊಳ್ಳೋದಿಲ್ಲ, ನನಗೆ ಯಾರು ಬೈಯೋಕ್ಕೆ ಅಂತ ಬುದ್ಧಿ ಇದ್ದರೆ ಮತ್ತು ಅವನು ಯಾರ ಮಾರ್ಗದರ್ಶನ ಇಲ್ಲದೆ ಅವನು ಹಾಳಾಗ್ತಾನೆ. ಸೊ ಅದರಿಂದ ನಮ್ಮನ್ನು ಸಮರ್ಪಣೆ, ಆತ್ಮನಿವೇದನ ಅಂತ ಹೇಳಿದ್ರೆ ನಮ್ಮನ್ನು ಸಮರ್ಪಣೆ ಮಾಡಬೇಕು ಅಂತಹ ಒಂದು ವ್ಯಕ್ತಿಗೆ. ಆಗ ನಾವು ಸುರಕ್ಷಿತವಾಗಿರ್ತೀವಿ, ನಮಗೆ ನಷ್ಟ ಇಲ್ಲ. ನಾವು ಸ್ವತಂತ್ರವಾಗಿದ್ದಷ್ಟು ನಮಗೆ ನಷ್ಟ. ನಾವು ಒಳ್ಳೆಯ ಗುರುಗಳ ನಿರ್ದೇಶನದಲ್ಲಿದ್ದರೆ, ಅವರ ಒಂದು ಮಾರ್ಗದರ್ಶನದಲ್ಲಿದ್ದರೆ ನಾವು ಯಶಸ್ವಿಯಾಗಿರ್ತೀವಿ. ಯಾಕೆಂದರೆ ಭೌತಿಕ ಜಗತ್ತಿನಲ್ಲಿ ನಾವು ಯಾವಾಗಲೂ ನಾವು ಯಾರು ಕೆಳಗಿರ್ತೀವಿ ಅವ್ರು ನಮ್ಮನ್ನು ಯಾವಾಗಲೂ ಜಾಸ್ತಿ ತುಳಿಲಿಕ್ಕೆ ನೋಡ್ತಾರೆ. ಎಲ್ಲಿ ಕೆಲಸಕ್ಕೆ ಹೋಗ್ತೀವಿ, ಮಾಲೀಕ ಏನು ಯೋಚನೆ ಮಾಡ್ತಾನೆ, ಇನ್ನಿಂದ ಇನ್ನೂ ಜಾಸ್ತಿ ಹೆಂಗೆ ಕೆಲಸ ತೊಗೋಬೇಕು, ಕಡಿಮೆ ಸಂಬಳ ಕೊಟ್ಟು ಜಾಸ್ತಿ ಕೆಲಸ ತೊಗೋಬೇಕು ಅಂದರೆ ಭಯ ಬೀಳ್ತೀವಿ ನಾವು ಯಾರೋ ಕೆಳಗಡೆ ಕೆಲಸ ಮಾಡಲಿಕ್ಕೆ ಅಥವಾ ಯಾರೋ ನಿರ್ದೇಶನ ತೊಗೊಳ್ಳಿಕ್ಕೆ. ಅದೇ ಆಧ್ಯಾತ್ಮಿಕ ಮಾರ್ಗ ಹಾಗಲ್ಲ. ನಾವು ಆಧ್ಯಾತ್ಮಿಕ ಮಾರ್ಗ ಅಂತ ಹೇಳಿದ್ರೆ ನಾವು ಎಷ್ಟು ಶರಣಾಗಿರ್ತೀವಿ, ಎಷ್ಟು ನಿರ್ದೇಶನದಲ್ಲಿರ್ತೀವಿ, ಅಷ್ಟು ನಾವು ಸಂತೋಷವಾಗಿರ್ತೀವಿ. ಸೊ ಹೀಗೆ ಭಗವಂತನ ಗುರುಗಳ ಶಾಸ್ತ್ರಗಳ ನಿರ್ದೇಶನದಲ್ಲಿ ಯಾರಿರ್ತಾರೋ ನಿಶ್ಚಯವಾಗಿ ಅವರು ಸಂತೋಷವನ್ನು ಅನುಭವಿಸ್ತಾರೆ. ನಾವು ಅನಾವಶ್ಯಕವಾಗಿ ಬೇರೆ ಅನ್ಯ ಮಾರ್ಗಗಳು, ಮಾಟ ಮಂತ್ರ, ತಪ್ಪು ಶಕ್ತಿಗಳ ಹಿಂದೆ ಓಡಬಾರ್ದು. ಅದೆಲ್ಲ ತಾತ್ಕಾಲಿಕವಾದಂಥದ್ದು. ಸೊ ಭಗವಂತ ಹೇಳ್ತಾನೆ ಮುಂದೆ ಭಗವದ್ಗೀತೆಯಲ್ಲಿ, ಮಯಾ ಅಧ್ಯಕ್ಷೇನ ಪ್ರಕೃತಿ ಸೂಯತೆ ಸಾ ಚರಾಚರಂ ಹೇತುನಾನೈನ ಕೌಂತೆಯ ಮಾಂ ವಿಪರಿವರ್ತತೆ. ಸೊ ಮಯ ಅಧ್ಯಕ್ಷನ, ನನ್ನ ಅಧ್ಯಕ್ಷತೆಯಲ್ಲಿ ಎಲ್ಲ ಕೆಲಸ ನಡೀತಾ ಇದೆ. ಓಡಾಡುವಂಥದ್ದು, ಓಡಾಡದೇ ಇರುವಂಥದ್ದು, ಸ್ಥಿರವಾಗಿರುವಂಥದ್ದು ಎಲ್ಲ ಇದೆ, ಅದೆಲ್ಲ ನನ್ನ ದೇಶದಲ್ಲಿ ನಡೀತಾ ಇರುವಂಥದ್ದು. ಅದರಿಂದ ನಮಗೂ ಸ್ಥಿರ ಬುದ್ಧಿ ಬೇಕು ಅಂತ ಹೇಳಿದ್ರೆ ನಾವು ಆ ಕೃಷ್ಣನ ಶರಣಾಗತಿ ಅನ್ನೋದು ಪಡ್ಕೋಬೇಕು. ಸೊ ಇನ್ನು ಮಿಕ್ಕಿದ ಆಕರ್ಷಣೆಗಳು, ಸಿದ್ಧಿಗಳು, ಅನೇಕ ಜನ ಯೋಗಿಗಳಿದ್ದಾರೆ. ಇವತ್ತೆಲ್ಲ ಜನ ಅಲ್ಲಿ ಕುಂಭಮೇಳಕ್ಕೆ ಹೋಗ್ತಾರೆ, ಅಲ್ಲ ಯೋಗಿಗಳಿದ್ದಾರೆ. ಒಬ್ಬ ಹಂಗೆ ಕೈ ಮೇಲೆ ಇಟ್ಕೊಂಡೇ ಇರ್ತಾನೆ, ಇನ್ನೊಬ್ಬ ಮುಳ್ಳುಗಳ ಮೇಲೆ, ಮೊಳೆಗಳ ಮೇಲೆ ನಡೀತಾನೆ, ಏನೇನೋ ಮಂತ್ರ ಪವಾಡಗಳು, ಎಲ್ಲೋ ಹಿಂಗೆ ಗಾಳಿಯಿಂದ ಭಸ್ಮ ಕೊಡ್ತಾನೆ. ಸೊ ಈ ಎಲ್ಲ ಪವಾಡಗಳು ಇದು ನಿಜವಾಗಿ ನಮಗೆ ಆಧ್ಯಾತ್ಮಿಕವಾಗಿ ಪ್ರಯೋಜನ ಆಗೋದಿಲ್ಲ. ಇದಕ್ಕೋಸ್ಕರ ಆಸಕ್ತಿ ಪಡಬೇಡಿ. ಗುರುಗಳು ಇರುವಂಥದ್ದು, ಸಾಧು ಸಂತರ್ಥ ಹೋಗುವಂಥದ್ದು ಇಂಥ ಪವಾಡಗಳನ್ನು ನೋಡಲಿಕ್ಕಲ್ಲ. ಅನೇಕರು ಹೋಗ್ತಾರೆ, ನಂದೇನೋ ರೋಗ ಇದೆ, ರೋಗ ವಾಸಿ ಆಗಲಿ, ನನಗೆ ಏನೋ ಪಡಿಬೇಕಾಗಿದೆ, ಐಶ್ವರ್ಯ ಇದೆ, ಕೆಲಸ ಸಿಕ್ಕಿಲ್ಲ, ಕೆಲಸ ಬೇಕು, ಮಕ್ಕಳಾಗಿಲ್ಲ, ಮಗು ಬೇಕು, ಇದಕ್ಕೆಲ್ಲ ಸಾಧು ಹತ್ರ ಹೋಗಬೇಕಾಗಿರುವಂಥದ್ದು ಭಗವಂತನನ್ನು ಕಾಣಲಿಕ್ಕೆ. ಭಗವಂತ ಕಾಣಿಸ್ತಾ ಇಲ್ಲ, ನನ್ನ ಒಂದು ಕಣ್ಣುಗಳು ಭೌತಿಕ ವಿಷಯಗಳಿಂದ ಆವೃತವಾಗಿದೆ, ಇದನ್ನು ತೆಗಿಲಿಕ್ಕೆ ಬೇರೆ ಯಾರ ಕೈಯಿಂದ ಸಾಧ್ಯ ಇಲ್ಲ, ಕೇವಲ ಸಾಧುವಿಂದ ಮಾತ್ರ ಸಾಧ್ಯ. ಮಿಕ್ಕಿದ ವ್ಯವಸ್ಥೆಗಳು, ಬೇರೆ ವ್ಯವಸ್ಥೆಗಳಿದೆ, ಯಂತ್ರಗಳಿದೆ. ಆಗ ಗಾಳಿಯಲ್ಲಿ ಹಾರಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಏರೋಪ್ಲೇನ್ ಇದೆ,
ಅಲ್ವಾ? ನೀರಲ್ಲಿ ಓಡಾಡಬೇಕು ಅಂದರೆ ಅದಕ್ಕೆ ಬೋಟ್ ಇದೆ, ದೋಣಿ ಇದೆ, ಹಡಗುಗಳಿದೆ, ಯಂತ್ರಗಳು ಬಂದಿದೆ. ಮುಂಚೆ ಮಂತ್ರದಿಂದ ಹೋಗ್ತಾ ಇದೆ, ಇವಾಗ ಯಂತ್ರಗಳು ಬಂದಿದೆ. ಈಗ ರೋಗ ಇದೆ, ಕಾಯಿಲೆ ಇದೆ, ಡಾಕ್ಟರ್ ಹತ್ರ ಹೋಗಿ ಅದನ್ನು ನಿವಾರಣೆ ಮಾಡ್ಕೋಬೋದು. ಎಲ್ಲದಕ್ಕೂ ಕರ್ಮ ಇದೆ, ಹಿಂದೆ ಏನೋ ಕರ್ಮ ಮಾಡಿರೋ ಕಾರಣ ಅಂಥ ರೋಗಗಳು ಬಂದಿರುತ್ತೆ, ಅನುಭವಿಸ್ತೀವಿ, ಮತ್ತು ಕ್ರಮೇಣವಾಗಿ ಅದು ಹೋಗುತ್ತೆ. ಅದು ಆ ಔಷಧಿಯನ್ನು ತಗೊಳ್ಳೋದ್ರಿಂದ. ನಿಜವಾಗಿ ಗುರು ಹತ್ರ ಯಾಕೆ ಹೋಗಬೇಕು, ಸಾಧುಗಳ ಹತ್ರ ಯಾಕೆ ಹೋಗಬೇಕು? ನಮ್ಮ ಹೃದಯ ಶುದ್ಧೀಕರಣಕ್ಕೋಸ್ಕರ. ಆ ಹೃದಯ ಶುದ್ಧ ಆಗದೇ ಇರೋ ಕಾರಣ ನಾನು ಮತ್ತೆ ಮತ್ತೆ ಹುಟ್ಟುತ್ತಾ ಇದ್ದೀನಿ. ಹುಟ್ಟೋದ್ರಿಂದ ಈ ಕ್ಲೇಶಗಳು ಆಧ್ಯಾತ್ಮಿಕ ಅಧಿಭೌತಿಕ ಯಾಕಿದೆ? ಈ ದೇಹ ಇರೋದ್ರಿಂದ ಈ ಜಗತ್ತಲ್ಲಿದ್ದೀವಿ, ಅದಕ್ಕೋಸ್ಕರ ಈ ಕ್ಲೇಶಗಳಿದೆ. ಜಗತ್ತಲ್ಲಿ ಇಲ್ಲದೇ ಇದ್ದಿದ್ದರೆ ವೈಕುಂಠ ಲೋಕಕ್ಕೆ ಹೋಗ್ಬಿಟ್ಟಿದ್ರೆ ಈ ಕ್ಲೇಶಗಳು ಇರ್ತಾ ಇರಲಿಲ್ಲ. ಅದರಿಂದ ವೈಕುಂಠ ಲೋಕಕ್ಕೆ ಹೋಗಲಿಕ್ಕೆ ಯಾರು ಮಾರ್ಗದರ್ಶನ ಕೊಡ್ತಾರೆ? ಅವರು ಸಾಧು ಸಂತರು. ಅದರಿಂದ ಅಂತಹ ಸಾಧು ಹತ್ರ ಹೋಗಬೇಕು. ಯಾರು ನಮಗೆ ಕೃಷ್ಣನ ಜೊತೆ ಸಂಬಂಧ ಕೊಡ್ತಾರೆ ಅಂಥ ಸಾಧು ಹತ್ರ ಹೋಗಬೇಕು. 500 ವರ್ಷಗಳ ಹಿಂದೆ ಒಬ್ಬರು ರಸಿಕಾನಂದ ಅನ್ನುವಂತಹ ಒಬ್ಬರು ಮಹಾಭಕ್ತರಿದ್ದರು. ಮತ್ತು ಅವರು ಆಶ್ರಮದಲ್ಲಿ ಅನೇಕ ಶಿಷ್ಯಂದ್ರಿದ್ದರು. ಒಂದು ಊರಲ್ಲಿದ್ದರು. ಒಮ್ಮೆ ಬೇರೆ ಕಡೆಯಿಂದ ಒಬ್ಬ ಯೋಗಿ ಬಂದಿರ್ತಾನೆ, ಸಿದ್ಧಿ ಪುರುಷ. ಅವನು ಹಿಂಗೆ ಗಾಳಿಯಲ್ಲಿ ಹಾರಾಡ್ತಾ ಇರ್ತಾನೆ. ಎಲ್ಲ ಊರು ಜನ ಬಂದು ಅವರು ರಸಿಕಾನಂದ ಪ್ರಭುಗೆ ಹೇಳ್ತಾರೆ, ಯಾವುದೋ ಯೋಗಿ ಬಂದಿದ್ದಾರೆ, ಅವನು ಗಾಳಿಯಲ್ಲಿ ಹಾರಾಡ್ತಾ ಇದ್ದಾನೆ ಅಂತ. ಆಗ ರಸಿಕಾನಂದ ಪ್ರಭು ಹೇಳ್ತಾರೆ, ನೋಡಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಅದೆಲ್ಲ ನಿಜವಾಗ್ಲೂ ಏನೋ ಅಂಥ ಮಹತ್ವದಲ್ಲ, ಅದಕ್ಕೆಲ್ಲ ಮೋಹಿತರಾಗಬೇಡಿ, ಭಗವಂತನ ಚಿಂತನೆ ಮಾಡಿ ಭಗವಂತನ ಸೇವೆಯಲ್ಲಿ ತೊಡಗಿ ಅಂತ ಹೇಳ್ತಾರೆ. ಮತ್ತು ಇನ್ನು ಕೆಲವು ಜನ, ಇನ್ಯಾರೋ ಹಳ್ಳಿಯವರು ಇನ್ನು ಸ್ವಲ್ಪ ಜನ ಓಡಿ ಬರ್ತಾರೆ, ಸ್ವಾಮಿಗಳೇ ಇವತ್ತು ಊರಿಗೆ ಯಾವುದೋ ಯೋಗಿ ಬಂದಿದ್ದಾನೆ, ಹಾರಾಡ್ತಾ ಇದ್ದಾನೆ ಗಾಳಿಯಲ್ಲಿ ಅಂತ. ಮತ್ತು ಹೇಳ್ತಾರೆ, ಇದು ಮುಖ್ಯ ಅಲ್ಲ, ಭಕ್ತಿ ಮಾಡಿ, ಭಕ್ತಿ ಶ್ರೇಷ್ಠ, ಭಕ್ತಿನೇ ಪರಿಪೂರ್ಣತೆ, ಭಕ್ತಿಯನ್ನು ಪಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂತ. ಮತ್ತು ಅವರು ಸ್ವಲ್ಪ ಸಮಾಧಾನ ಆಗಿರ್ತಾರೆ. ಅಂದರೆ ಇನ್ನೂ ಸ್ವಲ್ಪ ಜನ ಊರು ಜನ ಬರ್ತಾರೆ, ಅವ್ರು ಹೇಳ್ತಾರೆ, ಸ್ವಾಮಿಗಳೇ ಏನೋ ಬಂದಿದ್ದಾರೆ, ಹಾರಾಡ್ತಾ ಇದ್ದಾನೆ ಅಂತ. ಮತ್ತು ಮಿಕ್ಕಿದವ್ರ ಜನ ನೋಡ್ತಾರೆ, ಅವರು ಕೂಡ ಮನಸ್ಸಲ್ಲಿ ಏನೋ ಉದ್ವೇಗ, ಏನೋ ಅವ್ರ ಮನಸ್ಸು ಶಾಂತವಾಗಿಲ್ಲ, ಅವ್ನು ಹಾರಾಡ್ತಾ ಇದ್ದಾನೆ, ಅದನ್ನು ನೋಡಿನೇ ಅವ್ರಿಗೆ ಮನಸ್ಸು ಒಂದು ರೀತಿ ಒಂಥರ ಆಶ್ಚರ್ಯವಾಗದೆ ಆಕರ್ಷಿತರಾಗಿದ್ದಾರೆ. ಆಗ ಈ ರಸಿಕಾನಂದ ಆವಾಗ ಬೆಳಗಿನ ಜಾವ ಹಲ್ಲುಚ್ತಾ ಇರ್ತಾರೆ. ಆದ್ದರಿಂದ ಈ ಬೇವಿನ ಕಟ್ಟಿಗೆ, ಬೇವಿನ ಮರದ ಕಟ್ಟಿಗೆ ಇರುತ್ತಲ್ಲ, ಅದರಿಂದ ಬೆಳಗ್ಗೆ ಹಲ್ಲುಚ್ತಾ ಇರ್ತಾರೆ. ಸೊ ಈ ಜನ ನೋಡ್ತಾರೆ, ಇವರೆಲ್ಲ ಮನಸ್ಸಲ್ಲಿ ಏನೋ ಹಾರಾಡೋದು ಏನೋ ದೊಡ್ಡ ಮಹತ್ವ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂಥೇಳಿ ಅವ್ರು ಏನು ಮಾಡ್ತಾರೆ, ಹಲ್ಲುಚ್ಚಾರ ಕಟ್ಟಿಗೆ ತೊಗೊಂಡು ತಮ್ಮ ಕಾಲುಗಳ ಮಧ್ಯೆ ಹಾಕೋತಾರೆ. ಕಾಲುಗಳ ಮಧ್ಯೆ ಹಾಕ್ಕೊಂಡು ಅವರು ಗಾಳಿಯಲ್ಲಿ ಹಾರಕ್ಕೆ ಶುರು ಮಾಡ್ತಾರೆ. 4-5 ಸುತ್ತ ಹಾಕ್ತಾರೆ, ಗಾಳಿಯಲ್ಲಿ ಸುತ್ತ ಹಾಕ್ಬಿಟ್ಟು ಕೆಳಗೆ ಬರ್ತಾರೆ. ಸೊ ಹಾರಾಡುವಂಥದ್ದು ಏನೂ ಅಷ್ಟು ಮುಖ್ಯ ಅಲ್ಲ, ದಯವಿಟ್ಟು ಭಗವಂತನ ಸೇವೆಯನ್ನು ಮಾಡಿ ಅಂತ. ಸೊ ಇದು ಹೇಳ್ತಾ ಇರುವಂಥದ್ದು, ಒಬ್ಬ ಭಕ್ತಿಯಲ್ಲಿ ಮುಂದುವರೆದವನಿಗೆ ಈ ಸಿದ್ಧಿಗಳೆಲ್ಲ ಅವನಲ್ಲಿ ಬಂದುಬಿಟ್ಟಿರುತ್ತೆ. ಆದರೆ ಭಕ್ತಿಯಲ್ಲಿ ಇರುವಂಥವನು ಆ ಸಿದ್ಧಿಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಜೀವನದ ಗುರಿಯಲ್ಲ. ಸಿದ್ಧಿ ಅನ್ನೋದು ಒಂದು ಹಂತ, ಭಕ್ತಿ ಅನ್ನೋದು ಪರಿಪೂರ್ಣತೆ. ಸೊ ಇದನ್ನು ಪಡಿಬೇಕೇ ಹೊರತು ಇದು ಸಿಕ್ಕಿದಾಗ ಇದರಲ್ಲೇ ನಾವು ತಿರುಗಾಡ್ತಾ ಇದ್ದರೆ ಭಕ್ತಿ ಅನ್ನೋದು ನಮಗೆ ಪ್ರಾಪ್ತಿ ಆಗೋದಿಲ್ಲ. ಸೊ ಭಕ್ತನಲ್ಲಿ ಸಕಲ ಸಿದ್ಧಿಗಳು ಸಿಗುತ್ತೆ, ಯಾಕಂದರೆ ಭಗವಂತ ಕೃಷ್ಣ ಯೋಗೇಶ್ವರ. ಎಲ್ಲ ಯೋಗ ಸಿದ್ಧಿಗಳು ಬರ್ತಾ ಇರೋದೇ ಕೃಷ್ಣನಿಂದ. ಅಂದರೆ ಯಾರು ಕೃಷ್ಣ ಭಕ್ತಿ ಮಾಡ್ತಾರೆ ಆ ವ್ಯಕ್ತಿಗೆ ಎಲ್ಲ ಸಿದ್ಧಿಗಳು ಸಿಗುತ್ತೆ. ಈಗ ಹನುಮಂತ ಇದ್ದ, ಹನುಮಂತ ರಾಮನ ಭಕ್ತಿ ಮಾಡ್ತಾ ಇರೋ ಕಾರಣ ಅವನಿಗೆಲ್ಲ ಸಿದ್ಧಿಗಳಿತ್ತು ಅಲ್ಲ. ಸೊ ಇಲ್ಲಿಂದ ಅವನು ಲಂಕೆಗೆ ಹೈಗಿರಬೇಕಾಗಿತ್ತು, ಹಾರಾಡ್ಕೊಂಡು ಹೋದ. ಲಂಕೆಯಲ್ಲಿ ಹೋದಾಗ ದ್ವಾರ, ಒಂದು ಕಿಟಕಿ ಬಾಗಿಲದು ಇದರಿಂದ ನುಗ್ಗದ, ಸಣ್ಣ ಹುಳ ಆಗಿ ಅಷ್ಟು ಸಲ ಹೋದ. ಮತ್ತು ಎಷ್ಟು ಬಲ ಆಯಿತು, ಸಂಜೀವಿನಿ ಪರ್ವತನ ಎತ್ಕೊಂಬಂದ. ಸೊ ಬಲವಂತನಾಗ್ಬೋದು, ಸಣ್ಣದಾಗ್ಬೋದು, ಹಗರ ಆಗ್ಬೋದು, ಇದೆಲ್ಲ ಸಿದ್ಧಿಗಳಿದೆಲ್ಲ. ಅನಿಮ, ಲಗಿಮ, ಪ್ರಾಪ್ತಿ, ವಶಿತ, ಅದು ಭಕ್ತನಿಗೆ ಇದೆಲ್ಲ ಭಕ್ತಿ ಮಾಡ್ತಾ ಅವನಿಗೆ ಪ್ರಾಪ್ತಿ ಆಗುತ್ತೆ. ಆದರೆ ಅವನು ಅದರಲ್ಲಿ ಆಸಕ್ತನಾಗೋದಿಲ್ಲ. ಅವನ ಏಕೈಕ ಆಸಕ್ತಿ ಕೃಷ್ಣ ನನ್ನ ಮೇಲೆ ಆಕರ್ಷಣೆ ಆಗಬೇಕು, ಕೃಷ್ಣನನ್ನು ನೋಡಬೇಕು ಅನ್ನೋದು ಅವನ ಆಕರ್ಷಣೆ ಆಗಿರುತ್ತೆ. ಆದ್ದರಿಂದ ಇಂಥ ಭಾವನೆಯಲ್ಲಿ ಯಾರು ಮುಂದುವರಿತಾರೆ ಅವರು ಜೀವನದಲ್ಲಿ ಸುಖವಾಗಿರ್ತಾರೆ. ಇರೋ ತನಕ ಜೀವನದ ನಂತರ ಅವರು ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾರೆ. ಸೊ ಇದಕ್ಕೆ ಸಹಾಯ ಮಾಡುವಂಥದ್ದು ಈ ಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದು ಪ್ರಶ್ನೆಗಳಿದೆಯಾ ಇವತ್ತಿನ ಶ್ಲೋಕಗಳಿಂದ? ಶ್ರೀಮದ್ ಭಗವದ್ಗೀತಾ ಕಿ